ಈ ಮನೆಗೋಸ್ಕರ ನೀನ್ ದುಡ್ದಿದೀಯ. ಈ ಮನೆ ಒಳ್ಳೆ ಸ್ಥಿತಿಲಿ ಇದೆ ಅಂತಂದ್ರೆ ಅದಕ್ಕೆ ನಿನ್ ಶ್ರಮನೂ ಇದೆ. ಆ ಒಂದೇ ಒಂದು ಕಾರಣಕ್ಕೆ ನಿನ್ನ ನೀನ್ ತಿದ್ಕೊಳ್ಳೋಕೆ ನಾನು ನಿನ್ಗೊಂದು ಅವಕಾಶ ಕೊಡ್ತಿದ್ದೀನಿ. ಅಜ್ಜಿ ಹೆದರ್ಕೋಬೇಡ, ಈ ವಿಷಯ ನನ್ನಲ್ಲೇ ಇರುತ್ತೆ. ನೀನಾಗಿ ನೀನ್ ತಿದ್ಕೊಂಡ್ಯೋ ಬಚಾವ್, ಇಲ್ದೆ ಹೋದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಈ ಮಾತು ನೆನ್ಪಿರ್ಲಿ. ಅಕಸ್ಮಾತ್ ಮರ್ತ್ ಹೋದ್ರೆ ಕೆನ್ನೆ ಮುಟ್ ನೋಡ್ಕೊ, ನೆನಪಾಗುತ್ತೆ. ಮಗ ನನ್ನ ಸೊಸೆನ ದೂರ ಮಾಡಕ್ಕೆ ಮನೆ ಜನನೇ ಸೇನೆ ಕಟ್ಕೊಂಡು ಯುದ್ಧಕ್ಕೆ ನಿಂತಿದ್ದಾರೆ ಅಂತಂದ್ರೆ ಇನ್ ಕಾಯೋ ಹಾಗೆ ಇಲ್ಲ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇವರಿಬ್ಬರಿಗೂ ಮರುಮಾಂಗಲ್ಯ ಧಾರಣೆ ಮಾಡಿಸ್ಬೇಕು. ಹೋದ್ಸಲ ರಾಮ್ಲೀಲಾ ತುಳಿದೇ ಇರೋ ಸಪ್ತಪದಿನ ಈ ಸಲ ಆಗೋ ಹಾಗೆ ನಾನ್ ಮಾಡ್ತೀನಿ. ಈ ಸಲ ಅವರಿಬ್ರು ತುಳಿಯೋ ಸಪ್ತಪದಿಯಿಂದ ರಾಮ್ಲೀಲಾ ಜೋಡಿ ಜನ್ಮ ಜನ್ಮಕ್ಕೂ ದೂರ ಆಗ್ಬಾರ್ದು. ಅವರಿಬ್ರು ಶಾಶ್ವತವಾಗಿ ಒಂದಾಗಿರ್ಬೇಕು. ನನ್ ಮಗ ನನ್ ಸೊಸೆ ನನ್ ಕಣ್ಮುಂದೆ ಅವ್ರ ಸಂಸಾರನ ಜೋಪಾನ ಮಾಡೋದನ್ನ ನಾನ್ ನೋಡ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಆ ಭಗವಂತನ ಹೆಸರಲ್ಲಿ ಅವರಿಬ್ಬರ ಮಧ್ಯೆ ಮತ್ತೆ ಬೆಸಿಗೆ ಹಾಕ್ಬೇಕು. ಮರುಮಾಂಗಲ್ಯ ಧಾರಣೆ ಬಗ್ಗೆ ಬೀಗ್ರ ಹತ್ರ ಈಗ್ಲೇ ಮಾತಾಡ್ಬೇಕು. ಅಪ್ಪ ಈಗ್ಲೇ ಇಷ್ಟ ಖುಷಿನ ಖರ್ಚು ಮಾಡ್ಕೋಬೇಡ. ಅಕ್ಕ ಭಾವ ಬಂದ್ಮೇಲೂ ಸ್ವಲ್ಪ ಉಳಿಸ್ಕೋ. ಅದು ಮನ್ಸಿಂದ ಆಗಿರೋ ಖುಷಿ ಕಣಮ್ಮ. ಈ ಮನ್ಸು ಅನ್ನೋದಿದೆ ಅಲ್ಲ, ಅಕ್ಷಯ ಪಾತ್ರ ಇದ್ದ ಹಾಗೆ. ಒಂದ್ ಸ್ವಲ್ಪ ಖುಷಿ ಕೊಟ್ರೆ ಸಾಕು, ಖಾಲಿ ಮಾಡಕ್ ಆಗದೆ ಇರೋಷ್ಟು ವಾಪಸ್ ಕೊಡುತ್ತೆ. ಅಮ್ಮ ಬೇಗ ಬೇಗ ಕೆಲಸ ಮುಗಿಸೋಣ. ಸರಿ ಸರಿ. ರೇವತಿ, ಹಾಗೆ ನಾನೊಂದು ಏರ್ ಫ್ರೆಶ್ನರ್ ತಂದಿದ್ದೆ, ಅದನ್ನೊಂದು ಸ್ವಲ್ಪ ಮನೆಯಲ್ಲೆಲ್ಲ ಹೊಡೆದ್ಬಿಡಮ್ಮ. ಎಜೆ ಸರ್ ಬರುವಾಗ ಘಮಘಮ ಅಂತ ಇರಲಿ. ಆಯ್ತಪ್ಪ. ಎಲ್ಲಿಟ್ಟಿದ್ಯಾ? ಅದನ್ನ ನಿಮ್ಮ ಅಮ್ಮನ ಹತ್ರ ಕೊಟ್ಟಿದ್ದೆ. ಕೌಸಲ್ಯ, ಕೌಸಲ್ಯ. ಅಯ್ಯೋ ಏನ್ರಿ ಅದು? ಆಗ ನಾವ್ ಈ ಮನೆಗೆ ಬರ್ಬೇಕಾರೆ ಒಬ್ಬೊಬ್ರು ಯೋಚನೆ ಒಂದೊಂದು ದಿಕ್ಕಲ್ಲಿತ್ತು. ಆದ್ರೆ ಈಗ ಎಲ್ಲ ಸರಿ ಹೋಗಿ ಎಲ್ಲರ ಯೋಚನೆ ಒಂದೇ ದಿಕ್ಕಲ್ಲಿದೆ, ಅಷ್ಟೇ ವ್ಯತ್ಯಾಸ. ನಿಜ ರಾಮ್, ಮನಸ್ಸು ತಿಳಿಯಾಗಿದ್ರೆ ಯಾರೇ ಬಂದ್ರೂ ನಾವು ಅವರನ್ನು ಒಪ್ಕೋತೀವಿ. ನಡಿ ಹೋಗೋಣ. ಲೀಲಾ, ಬಂದಿರೋದು ನಿನ್ ತವ್ರ ಮನೆಗೆ, ನೀನ್ ಖುಷಿಯಾಗಿರ್ಬೇಕು. ಯಾಕೊಂಥರ ಡಲ್ ಆಗಿದ್ಯಾ? ಇದೇ ಜಾಗದಲ್ಲಿ ಕೆಲವು ದಿನಗಳ ಹಿಂದೆ ಅಮ್ಮ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ಲು. ಆಗ ಇಡೀ ರಾತ್ರಿ ನಾನು ಚಳಿಲ್ ನಡಗಿದ್ದೆ. ಅವಾಗ ನೀವಿಲ್ಲಿ ಬಂದು ನನ್ನ ಕರ್ಕೊಂಡು ಹೋಗಿದ್ರಿ. ಅವಾಗ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇರಲಿಲ್ಲ. ಹಲೋ, ನನಗೆ ನಿನ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನೀನು ಪ್ರಾಬ್ಲಮ್ ಇದ್ದೀಯ ಅಂತ ಗೊತ್ತಾಗಿ ನಾನು ಇಲ್ಲಿಗೆ ಬಂದಿದ್ದು. ಪರವಾಗಿಲ್ವೇ, ಎಲ್ಲ ಜವಾಬ್ದಾರಿ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು.
ಅಕ್ಕ ಭಾವ ಮನೇಲಿದ್ರೆ ಒಂಥರ ಖುಷಿಯಪ್ಪ. ಅವರಿಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಓ, ಬೀಗರು ಫೋನ್ ಮಾಡ್ತಾ ಇದ್ದಾರೆ. ಏನಾದ್ರು ಬಿಟ್ಟು ಹೋಗಿದಾರ ನೋಡಮ್ಮ. ಹಾ, ನೋಡ್ತೀನಪ್ಪ. ಹೇಳಿಮ್ಮ. ಬಿಗ್ರೆ, ಒಂದ್ ವಿಷಯ ಹೇಳೋಕೆ ಮರ್ತು ಬಿಟ್ಟಿದ್ದೆ. ಪುರೋಹಿತರು ಜಾತಕ ನೋಡಿದಾಗ ಹೇಳಿದ್ರು, ಮರುಮಾಂಗಲ್ಯ ಧಾರಣೆ ಆಗೋವರೆಗೂ ರಾಮ್ಲೀಲಾ ಒಟ್ಟಿಗೆ ಇರಬಾರ್ದಂತೆ. ಈಗ ಅವರಿಬ್ರು ನಿಮ್ಮನೇಲಿ ಇರೋದ್ರಿಂದ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಮ್ಮ? ಇಂಥ ಮುಖ್ಯವಾದ ವಿಷಯ ಮೊದಲೇ ಹೇಳೋದಲ್ವಾ? ರೇವತಿ ಈಗಾಗ್ಲೇ ಅವರಿಬ್ರು ಒಂದು ರೂಮಲ್ಲಿ ಬಿಟ್ಟು ಬಂದಿದ್ದಾಳೆ. ಈಗ ಏನ್ ಮಾಡಕ್ಕಾಗತ್ತಮ್ಮ? ಅಯ್ಯಯ್ಯೋ ಬೀಗ್ರೆ, ನಾನಂತೂ ಅವ್ರಿಗೆ ಹೇಳಕ್ ಆಗೋದಿಲ್ಲ. ನೀವ್ ಅವ್ರಿಗೆ ಹೇಗೆ ಹೇಳ್ತೀರೋ ನನಗ್ ಗೊತ್ತಿಲ್ಲಪ್ಪ. ಒಟ್ಟಲ್ಲಿ ಜವಾಬ್ದಾರಿ ನಿಮ್ದು. ಕೈ ಕಾಲೇ ಆಡ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತೆ ಇವಾಗ? ರೇವತಿ, ನಿಮಗೆ ಈ ಮನೆ ಕಂಫರ್ಟಬಲ್ ಆಗುತ್ತೋ ಇಲ್ವೋ ಅಂತ ನಂಗೆ ಟೆನ್ಷನ್ ಆಗ್ತಿದೆ ರೀ. ನಾ ಆಗ್ಲೇ ಹೇಳಿದ್ನಲ್ಲ, ನೀನಿದೆಯಾ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಪಾಪ ನೀವು ಅಲ್ಲಿ ಎಲ್ಲರೂ ಇದ್ರು ಅಂತ ನೀವು ಹಾಗೆ ಹೇಳಿದ್ರಿ. ಈಗ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮಗೆ ನಮ್ಮ ಮನೆ ಅಡ್ಜಸ್ಟ್ ಆಗುತ್ತಾ? ಯಾರಿರ್ಲಿ ಬಿಡ್ಲಿ, ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ಬಟ್ ನಿನ್ನ ಕ್ಲಾರಿಟಿಗೆ ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀನಿ. ನೀನ್ ನನ್ನ ಜೊತೆ ಇದೆಯಾ ಅಂದ್ರೆ ನಾನು ನರಕದಲ್ಲಿದ್ರು ಅದೇ ಸ್ವರ್ಗ ನಂಗೆ. ನಾನು ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಕೇಳ್ತಿಯಲ್ಲ, ನೀನು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಂಗೆ. ಸಿಕ್ಕಾಪಟ್ಟೆ ಅಂದ್ರೆ ಎಷ್ಟಿಷ್ಟ? ಇಡೀ ಭೂಮಿನೇ ಒಂದು ವೈಟ್ ಪೇಪರ್ ಅನ್ಕೊಂಡೆ. ಆ ವೈಟ್ ಪೇಪರ್ ಮೇಲೆ ಚಿಕ್ಕದೊಂದು ಚುಕ್ಕಿ ಇಡು. ಬರ್ದಾಯ್ತು. ಆ ಚುಕ್ಕಿ ಬಿಟ್ಟು ಎಷ್ಟು ಜಾಗ ಇದೆಯೋ ಅಷ್ಟು ನಾನು ನಿನ್ನನ್ನು ಪ್ರೀತಿಸ್ತೀನಿ. ನಂಗೆ ಆ ಡಾಟ್ ಇರೋ ಜಾಗನೂ ಬೇಕು. ಅದನ್ನ ಯಾಕೆ ಬಿಟ್ರಿ? ನಿನ್ನ ಪ್ರೀತಿಗೆ ದೃಷ್ಟಿ ತಗಲ್ಬಾರ್ದು ಅಂತ ದೃಷ್ಟಿ ಪಟ್ಟಿಟ್ಟಿದ್ದೀನಿ. ಹೌದಲ್ವಾ? ಅಷ್ಟು ಪ್ರೀತಿ ಮಾಡ್ತೀರಾ ನನ್ನ? ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಅಕ್ಕ, ಭಾವ, ಚುಕ್ಕಿ, ಇಂಥ ಟೈಮಲ್ಲಿ ಇಲ್ಲಿ ಕರ್ಕೊಂಡ್ ಬಂದು ಏನ್ ಪ್ರಶ್ನೆ ಕೇಳ್ತಿದ್ಯಾ ನೀನು? ನಂಗದೆಲ್ಲ ಗೊತ್ತಿಲ್ಲ. ನಿನಗ್ ಭಾವ ಬೇಕಾ, ನಾನ್ ಬೇಕಾ? ಚುಕ್ಕಿ, ಇದ್ದಕ್ಕಿದ್ದ ಹಾಗೆ ಏನೇ ಆಯ್ತು ನಿಂಗೆ? ನನಗ್ ಗೊತ್ತು, ಭಾವ ನಿನಗ್ ಪ್ರಪೋಸ್ ಮಾಡಿದ್ಮೇಲಿಂದ ನೀನ್ ನನಗ್ ಸರಿಯಾಗಿ ಕಾಲ್ ಮಾಡ್ತಿಲ್ಲ, ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ತಂಗಿ ಅಂತ ಒಂದು ದಿನಕ್ಕೂ ಮುದ್ದೆ ಮಾಡಿಲ್ಲ. ಆಯ್ತು ಅಕ್ಕ, ನಿನಗ್ ಭಾವನೆ ಇಂಪಾರ್ಟೆಂಟು. ಚುಕ್ಕಿ, ನಾನು ಹೇಳದ್ನ ಅರ್ಥ ಮಾಡ್ಕೊ. ನಿಮ್ ಭಾವ ನನ್ ಗಂಡ, ಅದಕ್ಕೆ ನಂಗೆ ಅವ್ರ ಮೇಲೆ ರಾಶಿ ಪ್ರೀತಿ. ನೀನು ನನ್ ಮುದ್ದು ಪುಟಾಣಿ ಅಲ್ವಾ, ಅದಕ್ಕೆ ನಿನ್ ಮೇಲೆ ನಂಗೆ ಮುದ್ದು ಜಾಸ್ತಿ. ನಾನು ಹೇಳದ್ನ ನೀಟಾಗಿ ಅರ್ಥ ಮಾಡ್ಕೊ. ನನ್ಗೆ ನೀನು ಬೇಕು, ಅವರು ಬೇಕು, ಆಯ್ತಾ? ಅಬ್ಬಾ, ಈ ತರ ನೀನ್ ನಾಟಕ ಮಾಡಿ ಅಕ್ಕನ ಭಾವನ ಬೇರೆ ಕಡೆ ಇರೋ ಹಾಗೆ ಮಾಡ್ಬೋದು. ಏನಿಲ್ಲ ಅಕ್ಕ, ನೀನು ನಮ್ಮ ಮನೆಗೆ ಯಾವಾಗ್ಲೂ ಬಂದು ಹೋಗ್ತೀಯಾ. ಆದ್ರೆ ಮೊದ್ಲಿನ ತರ ನಾವಿಬ್ರು ಒತ್ತಿಗೆ ಮಲ್ಕೋತಿದ್ವಿ, ನೀನ್ ನನಗ್ ಕತೆ ಹೇಳ್ತಿದ್ದೆ, ನನಗ್ ನಿದ್ದೆ ಮಾಡಿಸ್ತಿದ್ದೆ.
ಇವಾಗ ನಿಂಗೆ ಆ ದಿನಗಳೆಲ್ಲ ಮರ್ತೇ ಹೋಗಿದೆ ಅನ್ಸತ್ತಲ್ವಾ? ಇವಾಗ ಏನು, ನಾನು ನಿನ್ ಜೊತೆ ನಿನ್ ರೂಮಲ್ಲಿ ಮಲ್ಕೋಬೇಕು ತಾನೆ? ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ಪಕ್ಕ ನಾನು ನಿನ್ ಜೊತೆ ನಿನ್ ರೂಮಲ್ಲೇ ಮಲ್ಕೋತೀನಿ, ಓಕೆನಾ? ಅಯ್ಯಯ್ಯೋ, ಏನಪ್ಪ ಮಾಡ್ಲಿ? ರೇವತಿ, ಇನ್ನ ಹಠ ಮಾಡು. ಇಲ್ಲ ಅಕ್ಕ, ಮುಂದಿನ ಸಲ ಎಲ್ಲ ಆಗಲ್ಲ. ಈ ಸಲನೇ ನೀನ್ ನನ್ ಜೊತೆ ಇರ್ಬೇಕು, ಅದು ನನ್ ರೂಮಲ್ಲೇ ಇರ್ಬೇಕು. ಅಲ್ಲ ಚುಕ್ಕಿ, ಅದು ನೆಕ್ಸ್ಟ್ ಟೈಮ್ ಬಂದಾಗ ಆಗಲ್ಲ ಅಂದ್ರೆ ಆಗಲ್ಲ. ಈ ಸಲನೇ ನೀನ್ ನನ್ ಜೊತೆನೇ ಇರ್ಬೇಕು. ಅಯ್ಯೋ, ಏನಪ್ಪ ಮಾಡ್ಲಿ ಇವಾಗ? ಚುಕ್ಕಿ, ನಿಮ್ ಭಾವ ಒಪ್ಪಿದ್ರೆ ನಾನು ನಿನ್ ಜೊತೆ ನಿನ್ ರೂಮಲ್ಲೇ ಮಲ್ಕೋತೀನಿ, ಓಕೆನಾ? ಭಾವನು ಒಪ್ಪಿಸ್ಬೇಕಾ? ಸರಿ ಆಯ್ತು, ಭಾವನೆ ಕೇಳ್ತೀನಿ. ಕಾಲ್ ರಿಸೀವ್ ಮಾಡಿ ಬಾಸ್, ತುಂಬಾ ಅರ್ಜೆಂಟ್ ಇದೆ. ಹಲೋ ಸರ್, ಸರ್ ನಿಮ್ಮ ಮೊಬೈಲಲ್ಲಿ 2 ರಿಂಗ್ ಆಗೋವರೆಗೂ ನಮ್ಗೆ ಕಾಯಕ್ಕೆ ಆಗಲ್ಲ ಸರ್. ಏನಾಯ್ತು ಶುರು? ಈಸ್ ಎವ್ರಿಥಿಂಗ್ ಓಕೆ? ಏನಾರ ಪ್ರಾಬ್ಲಮ್ಮಾ? ಪ್ರಾಬ್ಲಮ್? ಇಂಥ ಶ್ರೀಮಂತರಿಗೂ ಪ್ರಾಬ್ಲಮ್ ಇರುತ್ತಾ? ಸರ್ ಪ್ರಾಬ್ಲಮ್ ನಮ್ಗಲ್ಲ ಸರ್, ನಮ್ಮ ಆಪೋಸಿಟ್ ಕಂಪನಿಯವ್ರಿಗೆ. ಏನು ಹೇಳ್ತಿದ್ಯಾ ನೀನು? ಹೌದು ಸರ್, ನಮ್ ಲೀಲಾ ಮೇಡಮ್ಗೆ ಶೇರ್ ಬಂದು ಅವ್ರ ಕಾಲಿಟ್ಟು ಗಳಿಗೆ ಸರ್ ನಮ್ ಕಂಪನಿಗೆ 500 ಕೋಟಿ ಲಾಭ ಬಂದಿದೆ ಸರ್. 500 ಕೋಟಿನಾ? 500 ಕೋಟಿನ ಬರೀ 500 ರೂಪಾಯಿ ಹೇಳ್ದಂಗೆ ಹೇಳ್ತಾ ಇದಾರಲ್ಲ ಇವರು. ಸರ್ ರೈವಲ್ರಿ ಕಂಪನಿ ಇತ್ತಲ್ವಾ, ಅವರು ಕಲ್ಬೇರಕ್ಕೆ ಪ್ರಾಡಕ್ಟ್ ನ ಸೇಲ್ ಮಾಡ್ತಿದ್ದಾರೆ ಅಂತ ಕೋರ್ಟಲ್ಲಿ ಕೇಸ್ ನಡೀತಿತ್ತಲ್ವಾ ಸರ್, ಅದು ನಿಜ ಅಂತ ಪ್ರೂವ್ ಆಗಿ ಕಂಪನಿ ಫುಲ್ ಲಾಸ್ ಆಗೋಯ್ತು ಸರ್. 500 ಕೋಟಿನಾ? 500 ಕೋಟಿ ಲಾಸ್ ಆಗೋಯ್ತಾ? ಪಾಪ ಆ ಎಂಪ್ಲಾಯೀಸ್ ಏನು ಮಾಡ್ತಾರೆ? ಇವರು ಸಂಬಳನ ಹೇಗೆ ಕೊಡೋದಕ್ಕೆ ಸಾಧ್ಯ? ಸಂಬಳ ಕೊಡೋಕ್ಕೂ ಕಾಸಿಲ್ವಾ? ಅಯ್ಯೋ 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 ಅಯ್ಯೋ, ಆ ದುರ್ಗನ ಹತ್ರ ಒಳ್ಳೆ ಮಾಸ್ ರೇಂಜ್ ವಿಲನ್ ತರ ಆವಾಜ್ ಹಾಕ್ಬಿಟ್ನಲ್ಲ, ಏನಪ್ಪ ಮಾಡ್ಲಿ? ಅಪೋಸಿಟ್ ಕಂಪನಿ ವರ್ಕರ್ಸ್ ಬಗ್ಗೆನೂ ಚಿಂತೆ ಮಾಡ್ತಿರುವಂತ ಪ್ರಪಂಚದ ಪ್ರಪ್ರಥಮ ವ್ಯಕ್ತಿ ನೀವೇ ಸರ್. ಇದೇ ಬುದ್ಧಿ ಆ ಓನರ್ಗೂ ಇದ್ದಿದ್ರೆ ಅವ್ರ ಕಂಪನಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ ಸರ್? ಎಲ್ರಿಗಿಂತ ಮುಂಚೆ ಈ ಸ್ವೀಟ್ ನ್ಯೂಸ್ ನಿಮ್ಗೆ ಬರ್ಬೇಕಾಗಿತ್ತು ಸರ್. ಆದ್ರೆ ಏನ್ ಮಾಡೋದು, ನೀವು ಮಾವನ್ ಮನೆಯಲ್ಲಿ ಇರ್ಬೇಕಾದ್ರೆ ನ್ಯೂಸು ಮೇಲ್ಸ್ ಯಾವ್ದು ನೋಡಲ್ಲ ಅಂತ ನನ್ಗೆ ಗೊತ್ತು. ಅದಕ್ಕೆ ಎಲ್ರಿಗಿಂತ ಮುಂಚೆ ನಿಮ್ಗೆ ಈ ವಿಷಯ ತಿಳಿಸ್ತಿದ್ದೀನಿ ಸರ್. ಸರ್ ಈ ವಿಷಯ ನಾನೀಗ ಎಲ್ರಿಗೂ ಹೇಳ್ಬೇಕು ಸರ್. ಸರ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಓಕೆ, ಬಾಯ್. ಈ ಅಳಿಯ ನನ್ನ ಮಗಳು ಮದುವೆ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ನಮ್ಮನೆಯಲ್ಲೇ ಬಂದು ಕೂತ್ಕೊಂಡಿದ್ದಾನೆ. ಈಗ ನನ್ನ ಗಂಡ ನಮ್ಮನೇನು ನೋಡ್ಕೊಂಡು ಇವ್ರ ಮನೇನು ನೋಡ್ಕೊಳ್ಬೇಕಾ? ಇದ್ಯಾವ ಗ್ರಾಚಾರಪ್ಪ. ಶ್ರೀಮಂತರು ಅನುಭವಿಸಕ್ ಆಗದೆ ಇರೋ ಖುಷಿನೆಲ್ಲ ನಾವ್ ಅನುಭವಿಸ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕರೆಕ್ಟ್ ಇಲ್ಲ, ನೀನು ಹೇಳೋದು ಕೇಳ್ತಾ ಇದ್ರೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತದೆ. ವಾಟ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ನೆನಪಾ. ಊಟ ಅಂತೂ ಸೂಪರ್ ಆಗಿತ್ತು, ಜಾಸ್ತಿ ತಿನ್ಬಿಟ್ಟೆ, ನನ್ಗಂತೂ ಅಳ್ಗಾಡಕ್ಕೆ ಆಗ್ತಿಲ್ಲ. ಅದಕ್ಕೆ ಅಲ್ವಾ ಎಲೆಡಿಕೆ ಹಾಕೊಳ್ಳೋದು, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ. ಅಮ್ಮ ಮನ್ಸಿಟ್ಟು ಅಡ್ಗೆ ಮಾಡಿದ್ರೆ ಅಡ್ಗೆ ಸೂಪರ್ ಆಗಿ ಆಗುತ್ತೆ. ತಲೆನಲ್ಲಿ ಏನೇನೋ ಯೋಚನೆ ಇಟ್ಕೊಂಡಿದ್ರೆ ಅಡ್ಗೆ ಎಲ್ಲ ಕೆಟ್ಟ ಹೋಗುತ್ತೆ. ಅಮ್ಮ ಅಮ್ಮ, ಇವಾಗೇನ್ ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲ, ಅಪ್ಪನಿಗೆ ಎಲೆ ಅಡಿಕೆ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನೀನೇನೆ ಹಾಕೊಡೋದು, ನಾನು ಮಾಡ್ಕೊಂಡಿದ್ದೀನಲ್ಲ. ಹೌದಾ? ಅಕ್ಕ, ಭಾವ ಎಲೆ ಅಡಿಕೆ ತಿಂತಾರಾ? ಅಯ್ಯೋಯ್ಯೋ, ಬೇಡ ಬೇಡ ಬೇಡ, ಅವ್ರಿಗೆ ಅಭ್ಯಾಸ ಇಲ್ಲ. ಅಡಿಕೆ ಬೇರೆ ಗಟ್ಟಿಯಾಗಿದೆ ಅನ್ಸುತ್ತೆ, ಮತ್ತೆ ಹಲ್ಲು ಆಗ್ಬಿಟ್ರೆ, ಸೊ ನೋ ಎಲೆ ಅಡಿಕೆ. ಇಲ್ಲ, ದಟ್ಸ್ ಓಕೆ. ಅಂದ್ರೆ ಎಲೆ ಅಡಿಕೆ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ, ಅದರಲ್ಲಿ ತಂಬಾಕು ಹಾಕ್ಬಾರ್ದು ಅಷ್ಟೇನೆ. ಇನ್ಫ್ಯಾಕ್ಟ್ ಆಗಾಗ ನನಗೆ ತಿಂದ ಅಭ್ಯಾಸ ಇದೆ. ಓ ಹೌದಾ?
ಕೌಸಲ್ಯ, ಹಾಗಾದ್ರೆ ಏಜೆ ಸರ್ಗೂ ಒಂದು ತಾಂಬೂಲ ಮಾಡ್ಕೊಡೆ. ಎಲೆ ಎಳೆದಾಗಿರ್ಲಿ, ಆಮೇಲೆ ಸುಣ್ಣ ಜಾಸ್ತಿ ಹಚ್ಬೇಡ, ಬಾಯಿ ಖಾರ ಆಗ್ಬಿಡುತ್ತೆ. ಲೀಲಾ, ಒಂದು ಅಡಿಕೆ ಕಟ್ ಮಾಡ್ಕೊಡಮ್ಮ. ಆಮೇಲೆ ಒಂದ್ ಸ್ವಲ್ಪ ಕೊಬ್ಬರಿ ಸಕ್ಕರೆ ಪಕ್ಕ ಇಟ್ಕೊಂಡಿರಿ. ಒಂದ್ ವೇಳೆ ಬಾಯಿ ಖಾರ ಆದ್ರೆ ತಕ್ಷಣ ಹಾಕ್ಬೋದು. ಕೊಡಮ್ಮ. ಇದೆ ಸರ್, ತಗೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ಯಾಕೆ ಸರ್, ಇಷ್ಟ ಆಗ್ಲಿಲ್ವಾ? ಹೋಗ್ಲಿ ಬಿಡಿ. ರೇವತಿ, ಏಜೆ ಸರ್ಗೆ ಫ್ರೂಟ್ಸ್ ತಂದು ಕೊಡಮ್ಮ. ಲೀಲಾ ಇತ್ತಿದ್ರೆ ಚೆನ್ನಾಗಿರೋದು. ಅವಳು ಇನ್ನೂ ಅನ್ನೋ ಯೋಚನೆಗೆ ನಿದ್ದೆನೇ ಬರ್ತಾ ಇಲ್ಲ. ಇವರಿಲ್ಲ ಅಂದರೆ ನಂಗೆ ನಿದ್ದೆನೇ ಬರ್ತಿಲ್ಲ. ಇವರು ಜೊತೆಗಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೋದಿತ್ತು. ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಲೀಲಾ. ರೀ, ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ತಿದೆ. ಏನು ಮಾಡಲಿ? ಕರೆಕ್ಟ್ ಅಲ್ವಾ? ಕಾಲ್ ಮಾಡ್ಬೋದು. ಫೋನ್ ಮಾಡೋಣ. ಇಷ್ಟೊತ್ತಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾಳೆ? ಇಷ್ಟು ಹೊತ್ತಲ್ಲಿ ಇವ್ರು ಯಾರ ಹತ್ರ ಮಾತಾಡ್ತಿರ್ಬೋದು? ಮೋಸ್ಟ್ಲಿ ಅಮ್ಮನ ಹತ್ರ ಮಾತಾಡ್ತಾ ಇರ್ಬೇಕು. ಓ, ಗೊತ್ತಾಯ್ತು. ನನ್ನ ಗಂಡ ಅಜ್ಜಿ ಹತ್ರ ಮಾತಾಡ್ತಿರ್ಬೋದು. ತಾಯಿ ತಕ್ಕ ಮಗ. ಅಮ್ಮನ ಹತ್ರನೂ ಅಲ್ಲ ಅಂದ್ರೆ ಇನ್ಯಾರ ಹತ್ರ ಮಾತಾಡ್ತಾ ಇರ್ಬೋದು? ಅಜ್ಜಿ ಮಲಗಿರುವಾಗ ಹೆಜ್ಜೆ ಸೌಂಡ್ ಕೂಡ ಬರಬಾರ್ದು, ಹಾಗೆ ನೋಡ್ಕೋತಾರೆ ನನ್ನ ಗಂಡ. ಇನ್ನು ಅವ್ರು ಕಾಲ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಕೇಳೇ ಬಿಡೋಣ. ನನಗೆ ಬಿಟ್ಟು ಬೇರೆ ಯಾರ ಹತ್ರ ಆದರೂ ಮಾತಾಡ್ತಿದ್ದಾರಾ? ಮಾಡ್ತೀನಿ ಇವ್ರಿಗೆ. ಲೀಲಾ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ ಅಂತ ಕೇಳ್ಬೇಕು ಅನಿಸ್ತಿದೆ. ನಿನ್ನನ್ನು ಬಿಟ್ಟಿರಕ್ಕಾಗಲ್ಲ ಅಂತ ಹೇಳಬೇಕು ಅನ್ನಿಸ್ತಿದೆ. ಯಾಕೆ? ನೀನಿಲ್ಲ ಅಂದರೆ ಏನೋ ಒಂಥರ ಖಾಲಿ ಫೀಲ್ ಇಲ್ಲ. ನಿದ್ದೆನೇ ಬರ್ತಾ ಇಲ್ಲ. ನನಗೂ ಅಷ್ಟೇ, ನೀವಿಲ್ದೆ ನಿದ್ದೆನೇ ಬರ್ತಿಲ್ಲ. ನನಗೆ ಮಾತ್ರ ಹೀಗಾಗ್ತಿದೆ ಅನ್ಕೊಂಡೆ. ನಾನು ಅಷ್ಟೇ, ನಾನು ಮಾತ್ರ ಪ್ರೀತಿಯಲ್ಲಿ ಬಿದ್ದು ಪಾಗಲಾಗಿದ್ದೀನಿ ಅನ್ಕೊಂಡಿದ್ದೆ. ಆದ್ರೆ ನೀವು ಅದೇ ಫೀಲಲ್ಲಿದ್ದೀರಾ. ಇಲ್ಲ, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ನಿನ್ನನ್ನು. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಕ್ಕೆ ಆಗಲ್ಲ. ಲೀಲಾ, ಲೀಲಾ, ನಾನು ಹೋಗ್ತೀನಿ. ಹೋಗ್ಲೇಬೇಕಾ? ನಂಗಿಷ್ಟ ಇಲ್ಲ, ಆದ್ರೂ ಹೋಗ್ಲೇಬೇಕಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತಿರ್ಬೋದಲ್ವಾ? ಯಾರಾದ್ರೂ ಬಂದ್ರೆ ಬಂದಾಗ ನೋಡ್ಕೊಳ್ಳೋಣ. ಹಾಗಂತೀರಾ?
ಅಪ್ಪ ಅಪ್ಪನೇ ಏನ್ ಮಾಡ್ತಿದ್ರಿ? ಅದು ಅದು ಅಪ್ಪ ಇವ್ರಿಗೆ 2 ದಿಂಬಿಲ್ದೆ ನಿದ್ದೆ ಬರಲ್ಲ, ಅದಕ್ಕೆ ದಿಂಬು ಕೊಡಕ್ ಬಂದಿದೆ. ಈ ರೀಸನ್ನ ನಾನು ಹೇಳೋಣ ಅನ್ಕೊಂಡೆ, ಇವಳು ಹೇಳ್ಬಿಟ್ಲು. ಈಗ ನಾನೇನು ಹೇಳಲಿ? ಹೊಳಿ ಅಂದ್ರೆ ನೀವು? ನಾನು ಅದು ಇದೇ ಥರದ್ದು ದಿಂಬಿದೆಯಾ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಹೌದು, ಆದ್ರೆ ಗೊರ್ಕೆ ಸದ್ದಿಗೆ ಪಕ್ಕದಲ್ಲಿರೋರ್ಗ್ ಮಾತ್ರ ನಿದ್ದೆ ಬರಲ್ಲ. ಗೊರ್ಕೆನಾ? ನಾನ್ ಗೊರ್ಕೆ ಹೊಡಿಯಲ್ಲಪ್ಪ, ನನಗ್ ಗೊರ್ಕೆ ಬರೋದೇ ಇಲ್ಲ. ಅಪ್ಪ ಇಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ, ಸುಮ್ಮನೆ ಸುಳ್ಳು ಹೇಳ್ಬಿಡ. ಪಾಪ ನನ್ನ ಗಂಡಂಗೆ ನಿದ್ದೆನೇ ಆಗಿಲ್ಲ. ಅಲ್ಲಿ ಅಂದ್ರೆ ನಿನ್ನೆ ರಾತ್ರಿ ನೀವು ನನ್ನ ಪಕ್ಕದಲ್ಲಿದ್ರಿ, ಹೇಳಿ ನನ್ನ ಮಕ್ಕಳಿಗೆ ನಾನು ಗೊರ್ಕೆ ಹೊಡಿತೀನಿ. ಮೂಲಿಲ್ಲ ಮಾವ ಎಚ್ಚರವಾಗಿದ್ದಾಗ ಸೌಂಡೇ ಮಾಡಲ್ಲ, ಎಚ್ಚರವಾಗಿದ್ದಾಗ ಮಾತ್ರ. ಅಮ್ಮ ಏನಾಯ್ತು ನಿಂಗೆ? ಏನೇ ಮಾಡಿದೆ ನಾನು? ನಿಮ್ಗಳಿಗೆ ತಿಂಡಿ ಬರ್ಸಕ್ ಬಂದಿದ್ ತಪ್ಪ? ನೀನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಇನ್ ಸ್ವಲ್ಪ ದಿನದಲ್ಲಿ ನನ್ನ ಹುಚ್ಚಿ ಮಾಡ್ತೀರಾ. ಇರಿ ನಾನೇ ಬಡಿಸ್ತೀನಿ. ಮನೇನೋ ಜಾತ್ರೆ ಗೊತ್ತಾಗ್ತಾರೆ. ಏಯ್, ತಿಂಡಿ ಬೇಕಂದ್ರೆ ಕೇಳು, ಹಾಕ್ತೀನಿ. ಅಡಿ ಅಂದ್ರೆ ನೀವು ತಿಂಡಿ ತಿಂತಾ ಇರಿ, ಒಂದ್ ನಿಮಿಷ ಬಂದೆ. ಕೌಸಲ್ಯ, ಒಂದ್ ನಿಮಿಷ ಬಾ. ಅಮ್ಮ, ನೀನ್ ಆಡೋ ಮಾತೆಲ್ಲ ಬಾಬಾ ಕೇಳಿಸ್ಕೊಂಡ್ರು. ಯಾಕೆ ಹೀಗ್ ಮಾತಾಡ್ತೀಯ ನೀನು? ಬೇಡ ಕಣೆ, ನಿಮ್ಮಪ್ಪ ಈಗಾಗ್ಲೇ ಉಗ್ಗಿಸ್ಕೊಂಡು ಹೋಗಿದ್ದಾರೆ, ಈಗ ಮತ್ತೆ ನೀನ್ ಬರ್ಬೇಡ. ಭಾವ ಆಗಿದ್ದಕ್ಕೆ ಸುಮ್ನೆ ಇದ್ದಾರೆ. ಅವ್ರ ಜಾಗದಲ್ಲಿ ಏನಾದ್ರು ಬೇರೆಯವ್ರು ಇದ್ದಿದ್ರೆ ಸುಮ್ನೆ ಇರ್ಲೇಬೇಕು ಅಂತ ಟೈಮ್ ಇದು. ಅದಕ್ಕೆ ಸುಮ್ನೆ ಇದ್ದಾರೆ. ಬಂದ್ಬಿಟ್ಲು ನನಗೆ ಹೇಳೋದಕ್ಕೆ. ಅಮ್ಮ ಪ್ಲೀಸ್, ನೀನ್ ನನಗೆ ಎಷ್ಟಾದ್ರೂ ಅನ್ನು, ಆದ್ರೆ ನನ್ನ ಗಂಡನ ಮುಂದೆ ಹೀಗೆಲ್ಲ ಮಾಡ್ಬೇಡಮ್ಮ. ಮಾಡ್ತೀನಿ, ತಡಿ ನೋಡೋಣ. ಅಮ್ಮ ಯಾಕೆ ಈ ತರ ಆಡ್ತಿದ್ಯಾ? ನೀನು ನಿನ್ ಗಂಡ ಈ ಮನೇಲಿ ಇರೋದು ನಂಗೆ ಇಷ್ಟ ಇಲ್ಲ ಕಣೆ, ಅದಕ್ಕೆ ಹೀಗಾಡ್ತಾ ಇದೀನಿ. ಗೊತ್ತಾಯ್ತಾ? ಅಥವಾ ಇನ್ನು ಬಿಡಿಸ್ಕೊಳ್ಳ? ಅಮ್ಮ ಏಯ್, ಮುಚ್ಚೆ ಬಾಯ್ ಸಾಕು. ಅಮ್ಮ, ನನ್ನಿಂದ ತಪ್ಪಾಗಿದೆ ಅಂತ ಹೇಳು, ನಾನು ತಿದ್ಕೋತೀನಿ. ಆದ್ರೆ ಗಂಡನ ಮುಂದೆ ತವ್ರ ಮನೆ ಮರ್ಯಾದೆ ತೆಗಿಬೇಡ ಅಮ್ಮ. ನೀವ್ ಏನೇ ಹೇಳಿದ್ರು ನಾನು ಬಗ್ಗಲ್ಲ. ಅದೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಒಟ್ನಲ್ಲಿ ನೀವಿಬ್ರು ಇವತ್ತು ಈ ಮನೆಯಿಂದ ಹೋಗ್ಬೇಕು ಅಷ್ಟೇ. ಅಕ್ಕ ಪ್ಲೀಸ್ ಅಳ್ಬೇಡ್ವೆ. ಅಮ್ಮನ್ನ ನಾನು ನೋಡ್ಕೋತೀನಿ. ಯಾವುದೋ ಹಳೆ ವಿಷಯ ನೆನಪಾಗಿರುತ್ತೆ, ಅದನ್ನೇ ಹಿಡ್ಕೊಂಡು ಹೀಗೆಲ್ಲ ಆಡ್ತಿದ್ದಾರೆ. ನಾನು ಇದೀನಲ್ಲ. ಬಲ್ತಿರೋದ್ ತಗೊಂಡ್ರೆ ಏನಾಗ್ಬಿಡುತ್ತೆ? ಏನಾಗ್ಬಿಡುತ್ತಾ? ನೀನು ಈ ಥರ ಬಲ್ತಿರೋದು ಕೊಟ್ಟರೆ 3 ವಿಸಿಲ್ ಹೊಡೆದ್ರೆ ಕುಕ್ಕರ್ ಬಿಡ್ಕೊಳ್ಳಲ್ಲ. ಸೊ 2 ವಿಸಿಲ್ ವೇಸ್ಟ್ ಆಯಿತು. 2 ವಿಸಿಲ್ ವೇಸ್ಟ್ ಆಗಬೇಕು ಅಂದರೆ ಗ್ಯಾಸ್ ಎಷ್ಟು ಖರ್ಚಾಗುತ್ತೆ? ಗ್ಯಾಸ್ ರೇಟ್ ಎಷ್ಟಾಗಿದೆ? 1000 ರೂಪಾಯಿಗಿಂತ ಜಾಸ್ತಿ ಆಗಿದೆ.
ಈ ಲೆಕ್ಕದಲ್ಲಿ ಬರೀ ತರಕಾರಿ ಬೇಸಕ್ಕೆ ತಿಂಗಳಿಗೆ 2,000 ರೂಪಾಯಿ ಖರ್ಚಾಗತ್ತೆ. ಅದನ್ನ ಯಾರಪ್ಪ ನೀನ್ ತಗೊಂಬಂದ್ ಕೊಡ್ತೀಯಾ? ಬಾರಿ ಇದ್ದೀರಾ ಸರ್ ನೀವು. ನಿಮ್ಗೆ ಎಂತದ್ ಬೇಕು ಅಂತದೇ ಹಾಕ್ತೀನಿ ಹೇಳಿ. ಟೊಮ್ಯಾಟೊ ತುಂಬಾ ಹಣ್ಣಾಗಿರೋದು ಕೊಡ್ಬಿಡಿ, ಕಾಯಿ ಇರೋದು ಕೊಡಿ, ಸ್ವಲ್ಪ ಜಾಸ್ತಿ ದಿನ ಬರ್ಬೇಕು. ಹಾಗೆ ಅಲ್ಲಿ ತೆಂಗಿನಕಾಯಿ 3 ಕೊಟ್ಬಿಡಿ. ಬೇಸಿಗೆಗಲ್ಲ ಅಲ್ಲ, ತಾನಾಗೆ ಬಿಟ್ಕೊಂಡ್ಬಿಡುತ್ತೆ ಕಷ್ಟ. ಸರಿ ಸರ್, ಆಯ್ತು. ಇನ್ನೇನ್ ಬೇಕು ಸರ್? ಸರ್ 540 ಆಯ್ತು ಸರ್. ಯಾಕಪ್ಪ? ಯಾಕೆ 540? ನೀ ಕೊಟ್ಟಿರೋ ನುಗ್ಗೆಕಾಯಿ ನಾಯಿ ಓಡ್ಸೋ ಕೋಲ್ ಆದಂಗಾಗಿದೆ. ಸೊಪ್ಪುಗಳು ಆಗಲೇ ಹೂವು ಬಿಟ್ಕೊಂಡಿದೆ. ನೋಡಿ, ನನಗೆ 30 ರೂಪಾಯಿ ಲೆಕ್ಕ ಬೇಕೇ ಬೇಕು. ಹೇಳಿ ಅಷ್ಟೇ. ಇವಾಗ ಹೇಳ್ತಿರೋ ಇಲ್ವೋ? ಐ ಆಮ್ ಸಾರಿ ಲೀಲಾ. ಉಳಿದಿರೋ ಚೇಂಜಲ್ಲಿ ನಾನು ನಿನಗೋಸ್ಕರ ಚಾಕ್ಲೇಟ್ ತೊಗೊಂಡ್ಬಿಟ್ಟೆ. ನಿನ್ ಮೊಬೈಲಿಂದ ಕೌಸಲ್ಯಾಗೆ ಕಾಲ್ ಹೋಗಿದೆ. ಅಜ್ಜಿ, ಅದು ಅದು ಹೇಳು. ಅಜ್ಜಿ, ದಯವಿಟ್ಟು ನಾನೇನು ಮಾಡಬೇಡಿ. ನಾನು ಏನು ಮಾಡಿದ್ದೀನಿ ಅದನ್ನ ಒಪ್ಕೊಂಡ್ಬಿಡ್ತೀನಿ. ಏಜೆ ಇಷ್ಟು ದೊಡ್ಡ ಮನೆಯಲ್ಲಿ ಕಂಫರ್ಟಬಲ್ ಆಗಿ ಬದುಕಿದವರು ಈಗ ಅಲ್ಲಿ ಅಷ್ಟು ಪುಟ್ಟ ಮನೆಯಲ್ಲಿ ಆರಾಮಾಗಿದ್ದಾರಾ ಇಲ್ವಾ ಅಂತ ಕೇಳಕ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಅಜ್ಜಿ. ಇದು ತಪ್ಪು ಅನ್ನೋದಾದ್ರೆ ನೀವ್ ಏನ್ ಶಿಕ್ಷೆ ಕೊಟ್ರೂ ಪರವಾಗಿಲ್ಲ. ನಂಬಹುದಾ ಇದನ್ನ? ನಂಬಿಕೆ ಬಂದ್ರೆ ನಂಬಿ ಅಜ್ಜಿ, ಇಲ್ಲ ಅಂದ್ರೆ ಕೌಸಲ್ಯ ಅವ್ರಿಗೆ ನೀವೇ ಕಾಲ್ ಮಾಡಿ ಕೇಳಿ. ಸರಿ ತಗೋ. ನನಗ್ ಗೊತ್ತು ಅಜ್ಜಿ, ನೀವಿದನ್ನೆಲ್ಲ ಈ ಮನೆ ಒಳ್ಳೇದಕ್ಕೆ ಮಾಡ್ತಿದ್ದೀರಾ ಅಂತ. ನಾನು ಅಷ್ಟೆ, ಇದನ್ನೆಲ್ಲ ಈ ಮನೆ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಮುಂದಕ್ಕೆ ನಿಮಗ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಎಷ್ಟೇ ಪ್ರಯತ್ನ ಪಟ್ರೂ ನನ್ನ ಗುರಿನ ನಾನು ಬಿಡಲ್ಲ. ಸಾರಿ ರೀ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೇ ಲೀಲಾ, ದಟ್ಸ್ ಓಕೆ. ಅದಕ್ಕೆ ಯಾರ ಕಣ್ಣೀರ್ ಹಾಕ್ತಾರ? ಹುಚ್ಚಿ, ಐ ಸೆಡ್ ಕ್ಲೋಸ್ ಯುವರ್ ಐಸ್. ನೋಡು, ಈಗ ನಿಧಾನಕ್ಕೆ ಉಸಿರಾಡು. ನಾನೀಗ ಉಲ್ಟಾ ಕೌಂಟ್ ಡೌನ್ ಕೊಡ್ತೀನಿ. ನಾನು 0 ಹೇಳೋ ತನಕ ನೀನು ಕಣ್ ತೆಗೆಯೋ ಹಾಗಿಲ್ಲ. 10, 9, 8, 7, 6, 5, 4, 3, 2, 1, 0. ನಿಧಾನ ಕಂಟಿಗೆ. ನನ್ಗಿರೋ ಕೋಪ ಕಮ್ಮಿ ಆಗಿಲ್ಲ ರೀ. ನೀವ್ಯಾಕೆ ನನ್ನ ಅಲ್ಲಿಂದ ಕಳ್ಸಿದ್ರಿ? ಅದು ಸರಿ ಹೋಗ್ಲಿ ಅಂತಾನೆ ಹೀಗೆ ಮಾಡ್ತಿದ್ದು. ನಿನಗಿನ್ನ ಸಮಾಧಾನ ಆಗ್ತಲ್ವಾ? ಇಲ್ಲ ರೀ, ಅಮ್ಮ ಮಾಡಿದ್ದು ದೊಡ್ಡ ತಪ್ಪು. ಅವ್ಳು ಪ್ರತಿ ಸತಿ ಹೀಗೆ ಮಾಡ್ತಾಳೆ. ಅದು ನನ್ವರ್ಗೂ ಇದ್ರೆ ನಾನ್ ತಡ್ಕೋತಾ ಇದ್ದೆ. ಅಮ್ಮ ಅಲ್ವಾ ನನ್ನ ಬೆಳೆಸಿದಾಳೆ, ಸಾಕಿದಾಳೆ ಅಂತ ನಾನು ಸುಮ್ಮನಾಗ್ತಾ ಇದ್ದೆ. ಆದ್ರೆ ನನ್ನಿಂದ ನೀವೇ ಕನ್ಸ್ಕೋಬೇಕು. ಅವ್ರಷ್ಟೇ ಅಲ್ಲ, ಆ ದೇವ್ರೆ ಬಂದು ನನ್ ಗಂಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ಕೊಳ್ಳಲ್ಲ. ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಿಮ್ ತಾಯಿ ಕೋಪ ತೋರಿಸೋದ್ರಂತ ನೀನು ಕೋಪ ಮಾಡ್ಕೊಳಕ್ಕಾಗತ್ತ? ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಅನ್ನೋದು ಎಲ್ಲ ವಿಷಯಕ್ಕೂ ಅಪ್ಲೈ ಆಗಲ್ಲ. ಪ್ರೀತಿ ಅನ್ನೋದು ಎಂಥ ವ್ಯಕ್ತಿನ ಬೇಕಾದ್ರೂ ಬದಲಾಯಿಸುತ್ತೆ. ಅದಕ್ಕೆ ನಾನೇ ದೊಡ್ಡ ಎಕ್ಸಾಂಪಲ್ಲು. ಮುಂಚೆ ನನ್ನನ್ನೆಲ್ಲರೂ ಹಿಟ್ಲರ್ ಅಂತ ಇದ್ರು. ಈಗ ನಾನು ನೋಡು ಎಷ್ಟು ಚೇಂಜ್ ಆಗಿದ್ದೀನಿ ಅಲ್ವಾ?
ಆದರೂ ನಿನ್ನ ತಾಯಿ ಹತ್ರ ನೀನು ಹಾಗೆ ಬಿಹೇವ್ ಮಾಡಬಾರ್ದಾಗಿತ್ತು. ಅವ್ರದ್ದೇ ತಪ್ಪಿರಲಿ, ನೀನು ತಡ್ಕೋಬೇಕು. ಬಟ್ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುತ್ತಿಲ್ಲ. ಲೈಫಲ್ಲಿ ಏನು ಬೇಕಾದರೂ ವೇಸ್ಟ್ ಆಗ್ಬೋದು, ಅದರ ತಾಳ್ಮೆ ಅನ್ನೋದು ಯಾವತ್ತೂ ವೇಸ್ಟ್ ಆಗಲ್ಲ. ಅದು ಹೋಗಕ್ಕೆ ಮುಂಚೆ ರಿಸಲ್ಟ್ ಕೊಟ್ಬಿಟ್ಟೇ ಹೋಗೋದು. ಸೊ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊ. ನೀವ ಈ ಮಾತು ಹೇಳ್ತಿರೋದು ನಂಗೆ ನಂಬಕ್ಕೆ ಆಗ್ತಿಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ನಿಂತ ಜಾಗದಲ್ಲೇ ನೀವು ಶಿಕ್ಷೆ ಕೊಡ್ತಾ ಇದ್ರಿ. ಈಗ ಅವ್ರದೇ ತಪ್ಪಿದ್ರು ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದೀರಲ್ಲ. ಆದ್ರೆ ನೀವು ನನ್ಗೋಸ್ಕರ ಇದನ್ನೆಲ್ಲ ಯಾಕೆ ಸಹಿಸ್ಕೋಬೇಕು? ಇಲ್ಲ, ನಿಮಗ್ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ಒಂದ್ ಕ್ಷಣನೂ ಇರಲ್ಲ. ಬನ್ನಿ ಹೋಗೋಣ. ಲೀಲಾ, ಹೋಗೋದು ತುಂಬ ಸುಲಭ. ಒಂದ್ಸಲ ಸಂಬಂಧ ಮುರಿದೋಯ್ತು ಅಂದ್ರೆ ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ತುಂಬ ಬೆಲೆ ತೆತ್ತಬೇಕಾಗತ್ತೆ. ಅನ್ಲಿ ಬಿಡು, ಅವ್ರು ನನ್ನ ಅತ್ತೆ ತಾನೆ. ಭಾವ, ನನಗೂ ಅಡ್ಗೆ ಮಾಡೋದು ಹೇಳ್ಕೊಡಿ. ನಾಳೆ ನನ್ ಮದ್ವೆ ಆಗೋ ಹುಡ್ಗ ನನ್ ಕೈನಲ್ಲಿ ಊಟ ಮಾಡಕ್ಕೆ ಅಂತಾನೆ ವಧು ದಕ್ಷಿಣೆ ಕೊಟ್ಟು ನನ್ನ ಮದ್ವೆ ಆಗ್ಬೇಕು. ಈ ಪೀಡೆಗಳ ಮನೇಲಿ ಇರೋವರೆಗೂ ನಿನಗೆಲ್ ಕಂಕಣ ಬಲ ಇದೆ. ಅಳಿಯಂದ್ರೆ ಎಲ್ರಿಗೂ ಬಡಿಸ್ತಾ ಇದ್ದೀರಾ, ಎಲ್ರ ಜೊತೆ ನೀವು ಕೂತ್ಕೊಂಡ್ಬಿಡಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ನೋಮವ್ವ, ಮೊದಲು ನೀವೆಲ್ಲ ತಿನ್ನಿ, ಆಮೇಲೆ ನಾನು. ಎಲ್ಲಿ ಸರಿ ತೋರಿಸಿ. ಕೈ ತೆಗೀರಿ, ಬಡಿಸ್ತೇನೆ. ಈಗ ಎಲ್ರಿಗೂ ಬಡ್ಸಾಯ್ತು. ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಬೇಕು. ನಾನ್ ಸ್ಟಾರ್ಟ್. ಅಡಿಯಂದ್ರೆ ನಳ ಮಹಾರಾಜ ಅಡಿಗೆ ಮಾಡ್ತಿದ್ದ ಅಂತ ಕೇಳಿದ್ವಿ. ಅವನು ಅಡಿಗೆ ಮಾಡಿದ್ರೆ ತುಂಬಾ ರುಚಿಯಾಗಿರ್ತಿತ್ತು ಅಂತಾನೂ ಓದಿದ್ವಿ. ನೀವು ಮಾಡಿದ ಅಡಿಗೆ ತಿಂದ ಮೇಲೆ ಅದರ ಅನುಭವ ಆಯ್ತು ನೋಡಿ. ಹೌದು ಬಾಬಾ, ನಂಗಂತೂ ಈ ಅಡ್ಗೆ ತಿಂದ್ಮೇಲೆ ಸಾಕ್ಷಾತ್ ಭೀಮಸೇನನೇ ನೆನಪಾಗ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ನನ್ನ ಹೆಂಡತಿ ಏನು ಹೇಳ್ತಾನೆ ಇರೋಲ್ಲ. ಹೆಂಡತಿನ ಯಾರು ತುಂಬಾ ಇಷ್ಟಪಡ್ತಾರೆ ಅವ್ರ ಗಂಡನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತಂತೆ. ಅಪ್ಪ ಹೇಳ್ದಾಗೆ ನಳಮಹಾರಾಜ ಇರ್ಬೋದು, ಚುಕ್ಕಿ ಹೇಳ್ದಾಗೆ ಭೀಮಸೇನೆ ಇರ್ಬೋದು, ಅವರೇ ಸಾಕ್ಷಿ. ನಾವು ಇವ್ರ ಕಥೆನೆಲ್ಲ ಕೇಳಿದೀವಿ. ಅವರು ಅವ್ರ ಹೆಂಡತಿನ ತುಂಬಾ ಇಷ್ಟಪಡ್ತಿದ್ರು ಅಂತ. ಸೊ ನನ್ ಗಂಡ ಇಷ್ಟೆಲ್ಲ ಟೇಸ್ಟಿ ಫುಡ್ ಮಾಡಿದ್ದಾರೆ. ಇದರಿಂದ ಅವ್ರು ನನ್ನ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಪ್ರೂವ್ ಆಗೋಯ್ತು. ಥ್ಯಾಂಕ್ ಯು ವೆರಿ ಮಚ್. ಕರ್ಮ, ನನ್ನ ಗಂಟ್ಲಲ್ಲಿ ಅನ್ನನೇ ಇಳಿತಾ ಇಲ್ಲ. ಇವರೆಲ್ಲ ಹೇಗ್ ತಿಂತಾ ಇದಾರೋ ಏನೋ. ಎಲ್ಲ ಲಕ್ಷ್ಮಿ, ನಾನು ಅವ್ರಿಗೆ ಚಾಲೆಂಜ್ ಮಾಡಿದ್ದೆ. ಅವರು ಹೊರಗಡೆ ಹೋಗಿ ತರಕಾರಿ ತಂದು ಅವ್ರ ಕೈಯಾರೆ ಅಡಿಗೆ ಮಾಡಿ ನಮ್ಗೆಲ್ಲ ಬಡ್ಸಿದ್ರು ಗೊತ್ತಾ. ಈಜಿ ಅಡ್ಗೆ ಮಾಡಿದ್ರು. ಏನತ್ತೆ ಇದು ಆಶ್ಚರ್ಯ. ಇಷ್ಟು ದೊಡ್ಡ ರೆಸ್ಟೋರೆಂಟ್ ಓನರ್ ಆಗಿರೋ ಏಜೆ ದರಿದ್ರದವ್ರ ಮನೆಯಲ್ಲಿ ಅಡ್ಗೆ ಮಾಡೋದ? ಇಷ್ಟೆಲ್ಲ ನೀನೊಬ್ಳೆ ಕೇಳಿದ್ರೆ ನಿಂಗೆ ಖುಷಿ ಆಗಲ್ಲ. ಅಲ್ಲಿ ಅಕ್ಕಪಕ್ಕ ನಿನ್ ಫ್ರೆಂಡ್ಸ್ ಇದಾರಲ್ಲ, ಅವ್ರಿಗೂ ಕೊಡು. ಅವಳ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ. ಯಾರ ಮುಖ ನೋಡಕ್ ಇಷ್ಟ ಇಲ್ಲ ದುರ್ಗಾ? ಅದು ಅದು ಎಜೆ ಮುಖ ನೋಡಕ್ ಇಷ್ಟ ಇಲ್ಲ ಅಂತಲ್ಲ, ನಿಮ್ ಮುಖ ನೋಡಿ ತುಂಬಾ ದಿನ ಆಗಿತ್ತಲ್ಲ, ಏನ್ ಮಾಡಕ್ಕೂ ಇಷ್ಟ ಆಗ್ತಿಲ್ಲ ಅಂತ ಹೇಳ್ದೆ ಅಷ್ಟೆ. ಐ ನೋ, ಬಟ್
ಅಳಿಯ ಮನೆಗೆ ಬಂದಿರಬೇಕು ಅನ್ನೋದು ಅತ್ತೆ ಮಾವನ ಆಸೆ, ಗಂಡ ತವ್ರ ಮನೇಲಿ ಇರಬೇಕು ಅನ್ನೋದು ನನ್ನ ಹೆಂಡತಿ ಆಸೆ. ಈಗ ಸದ್ಯಕ್ಕೆ ಅವ್ರ ಆಸೆನ ಈಡೇರಿಸೋದು ನನ್ನ ಕರ್ತವ್ಯ ಆಗಿದೆ. ನಾನು ಅದನ್ನು ಮಾಡ್ತಾ ಇದ್ದೀನಿ. ಬಟ್ ಡೋಂಟ್ ವರಿ, ನಾಳೆ ನಾವು ಹೊರಟು ಬರ್ತಾ ಇದ್ದೀವಿ. ಅಲ್ಲಿ ತನಕ ಅಮ್ಮ ಹುಷಾರು. ನಾಳೆ ಬರ್ತಿದಾರಲ್ಲ, ಇಲ್ಲ ಅಂದಿದ್ರೆ ಈಜೆ ಕೈನಲ್ಲಿ ಇನ್ನೂ ಏನೇನೆಲ್ಲ ಮಾಡಿಸ್ತಿದ್ರು. ಓಕೆ ಅಜಯ್, ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಬನ್ನಿ. ಟೇಕ್ ಕೇರ್. ಅಕ್ಕ, ಎಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಿದೆ. ಲಕ್ಷ್ಮಿ, ಸಿಂಹದ ಬೋನ್ಗೆ ಒಂದ್ ಲೆವೆಲ್ ಕೈ ಹಾಕ್ಬೋದು, ಆದ್ರೆ ಸಿಂಹದ ಬಾಯಿಗೆ ಕೈ ಹಾಕ್ಬೇಕಂದ್ರೆ ಒಂದ್ ಸ್ವಲ್ಪ ಕಷ್ಟ. ಆದ್ರೆ ಏನ್ ಮಾಡ್ಬೇಕು, ತಗೊಳ್ಳೇಬೇಕಲ್ವಾ? ಬನ್ನಿ. ಸರಿ ಸರಿ, ತುಂಬಾ ಹುಷಾರಾಗಿ ಕೆಲಸ ಆಗಬೇಕು. ಅಯ್ಯೋ, ನೀವ್ ಹುಷಾರು ಅಂದ್ರೆ ನನ್ ಕೈ ಕಾಲೆಲ್ಲ ನಡುಗುತ್ತೆ ರೀ. ಆಯ್ತಾಯ್ತಾಯ್ತು, ರಿಲ್ಯಾಕ್ಸ್ ಆಯ್ತಾ? ರೀ, ನನ್ಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೂ ಅಷ್ಟೇ, ತುಂಬಾ ಖುಷಿ ಆಗ್ತದೆ. ಎಲ್ರು ನಿಮ್ಮ ಹತ್ರ ಮಾತಾಡಕ್ಕೆ ಹೆದರ್ತಾರೆ, ಅಂಥದ್ರಲ್ಲಿ ನಾವಿಬ್ರು ಮನೆಯಿಂದ ಹೊರಗಡೆ ಬಂದಿದೀವಿ, ಅಪ್ಪನ ಬೈಕ್ ಕದ್ದಿದೀವಿ, ಈಗ ಮಿಡ್ ನೈಟ್ ಅಲ್ಲಿ ಡ್ರೈವ್ ಹೋಗ್ತಾ ಇದೀವಿ. ಅಬ್ಬಬ್ಬಾ, ನಂಗೆ ಎಷ್ಟು ಖುಷಿ ಆಗ್ತಿದೆ. ನೀವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ನಿನಗೋಸ್ಕರ. ನೀವು ನನಗೋಸ್ಕರ ನಿಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಮಾಡ್ಕೋತಾ ಇದ್ದೀರಾ. ನಿಮಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಯು ಆರ್ ರಾಂಗ್ ಲೀಲಾ. ಆ್ಯಕ್ಚುಲಿ ನಾನು ಚೇಂಜ್ ಆಗ್ತಾ ಇಲ್ಲ, ನಿನ್ನ ಜೊತೆ ಏಜಾಗಿ ಉಳ್ಕೊಂಡಿಲ್ಲ ಅಷ್ಟೇ. ಪ್ರೀತಿ ಏನೆಲ್ಲ ಮಾಡಿಸ್ಬಿಡುತ್ತೆ ಅಲ್ವಾ? ಪ್ರೀತಿ ಏನೇನೋ ಮಾಡಿಸುತ್ತೆ ಅಂತ ಗೊತ್ತಿತ್ತು, ಆದರೆ ಈ ರೀತಿ ಮಧ್ಯರಾತ್ರಿ ಮನೆಯಿಂದ ಗಾಡಿ ಕದ್ದು ಈ ಥರ ಹೊರಗೆ ಕರ್ಕೊಂಬರುತ್ತೆ ಅಂತ ಗೊತ್ತಿರಲಿಲ್ಲ. ಹೋಗಿಪ್ಪ, ಇವಾಗ ನೀನು ಆಡ್ಕೋತಾ ಇದ್ದೀರಾ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಐ ಆಮ್ ರಿಯಲಿ ಎಂಜಾಯಿಂಗ್. ರೀ, ಅಂಕಲ್ಲು ನನಗೆ 100 ರೂಪಾಯಿ ಕೊಟ್ಟು ನಿಂಗೆ ಏನು ಬೇಕು ತಗೋ ಅಂತ ಹೇಳಿದ್ರು. ಈ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲಿ ಸಿಗುತ್ತೆ ಹೇಳಿ? ಆ್ಯಕ್ಚುಲಿ ಏನು ಗೊತ್ತಾಗಲಿಲ್ಲ, ಈಗಿನ ಕಾಲದಲ್ಲಿ ನೋಟಕ್ಕೂ ಬೆಲೆ ಇಲ್ಲ, ನೋಟ್ಗೂ ಬೆಲೆ ಇಲ್ಲ. ಬೆಲೆ ಇರೋದು ಬರೀ ಭಾವನೆಗಳಿಗೆ ಮಾತ್ರ. ಅದು ಸರಿ, ನೀವು ಹೋಟ್ಲಲ್ಲಿ ಕೆಲಸ ಮಾಡ್ತೀರಾ ಅಂತ ಅವ್ರು ಕೇಳಿದಾಗ ನೀವ್ಯಾಕೆ ಸುಮ್ಮನಿದ್ರಿ? ನನಗೂ ಏನೋ ಹೇಳಕ್ ಬಿಡ್ಲಿಲ್ಲಪ್ಪ. ನಾ ಏನಾರ ಹೇಳಿದರೆ ಅವರು ನನ್ನ ಜೊತೆ ಫ್ರೀಯಾಗಿ ಮಾತಾಡಿದ್ರಲ್ಲ, ಹಾಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಅವರಲ್ಲಿ ಒಬ್ಬನಾಗಿ ಇರೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ನಿನ್ನನ್ನು ತರ್ತಿತ್ತು. ಅವರು ಅಷ್ಟೇ, ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಅಂಗಡಿ ಕೊಡ್ತೀನಿ ಅಂತ ಹೇಳಿದ್ರು, ಗಾಡಿ ಕೊಡ್ತೀನಿ ಅಂತಾನೂ ಹೇಳಿದ್ರು. ಈ ತರ ಯಾರು ತಾನೇ ಮಾಡ್ತಾರೆ, ನೀವೇ ಹೇಳಿ? ಹೆಂಗೋ ಒಟ್ಟಿನಲ್ಲಿ ನಿನಗೆ ಖುಷಿ ಆಯ್ತಲ್ಲ, ನೆಕ್ಸ್ಟ್ ಏನು ಬೇಕೋ ಅದನ್ನು ಹೇಳು. ಐಸ್ ಕ್ರೀಮ್. 2 ರೋಡ್ ದಾಟಿದ್ರೆ ಅಲ್ಲಿ ನಮ್ಮ ನವೀನ್ ಅಣ್ಣನ ಅಂಗಡಿ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಓ ಎಸ್, ಇವತ್ತು ನೀನು ಎಲ್ಲಿ ಸ್ಟಾಪ್ ಅಂತೀಯೋ ಗಾಡಿಯಲ್ಲಿ ನಿಲ್ಲುತ್ತೆ. ಓಕೆ, ಏನು ಹೇಳ್ತಿದ್ಯಮ್ಮ ನೀನು? ತವ್ರ ಮನೆಯಿಂದ ಬಂದ ಖುಷಿಲಿ ನಿನ್ ತಲೆ ತಿರುಗ್ತಾ ಇರ್ಬೇಕು. ಹೋಗಿ ರೆಸ್ಟ್ ತಗೋ. ಅಜ್ಜಿ,
ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ? ನಿಮ್ಮ ಮೇಲಾಣೆ ನಾನು ನಿಜವಾಗ್ಲೂ ಕಣ್ಣಾರೆ ಅಂತರ ಅಕ್ಕನ್ನ ನೋಡ್ದೆ. ಇಷ್ಟೇ ಡಿಸ್ಟೆನ್ಸ್ ಇದ್ದು ಅಜ್ಜಿ. ನಾನು ಇವ್ರನ್ನ ನೋಡಿ ಅಂತರ ಅಕ್ಕನ ನೋಡೋದ್ರೊಳಗೆ ಅಂತರ ಅಕ್ಕ ಇರ್ಲಿಲ್ಲ. ಅಜ್ಜಿ ಹೇಳಮ್ಮ, ಹೇಳು. ಏನ್ ಹೇಳೋದು? ಹೇಳಿದ್ದಾಯ್ತಲ್ಲ, ನಾನು ಅಂತರ ಅಕ್ಕನ ನನ್ನ ಕಣ್ಣಾರೆ ನೋಡ್ದೆ. ರಾಮ್ ಹತ್ರ ಈ ವಿಷಯ ಹೇಳ್ಬಿಟ್ಯಾ? ಇಲ್ಲ ಅಜ್ಜಿ, ನನಗೆ ಕನ್ಫರ್ಮೇಶನ್ ಇರ್ಲಿಲ್ವಲ್ಲ, ಅದಕ್ಕೆ ನಾನು ಇವ್ರಿಗೆ ಹೇಳಲಿಲ್ಲ. ನಾನು ಇವ್ರಿಗೆ ಹೇಳೋದು, ಇವ್ರು ನಂಗೆ ತೋರಿಸು ಅಂತ ಹೇಳೋದು, ಆಮೇಲೆ ಹುಡುಕ್ದಾಗ ಅಂತರ ಅಕ್ಕ ಸಿಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರಲ್ವಾ, ಅದಕ್ಕೆ ನಾನು ಫಸ್ಟ್ ಬಂದು ನಿಮ್ಗೆ ಹೇಳ್ತಿರೋದು. ಹೇಳಕ್ಕೂ ಹೋಗ್ಬೇಡ. ಈ ವಿಷಯನ ರಾಮಗ್ ಮಾತ್ರ ಅಲ್ಲ, ಬೇರೆ ಯಾರಿಗೂ ಹೇಳಕ್ ಹೋಗ್ಬೇಡ. ಯಾಕೆ? ಹುಚ್ಚಿ ಅನ್ಕೋತಾರಮ್ಮ. ಹುಚ್ಚಿನ? ಯಾಕಜ್ಜಿ? ತಿನ್ನೇನೆ ಇಲ್ದೇ ಇರೋ ವ್ಯಕ್ತಿ ಬರಕ್ ಹೇಗ್ ಸಾಧ್ಯ? ಅಂತರ ಹೋಗಿ ಎಷ್ಟೋ ವರ್ಷಗಳಾಗೋಯ್ತು. ಈಗ ಮತ್ತೆ ಎದ್ ಬರಕ್ಕೆ ಇದೇನ್ ಸಿನಿಮಾನ? ಅಲ್ಲ ಅಜ್ಜಿ, ಅವ್ರು ಇಲ್ದೆ ಹೋದ್ಮೇಲೆ ನನ್ ಕಣ್ಣಿಗೆ ಹೇಗ್ ಕಾಣಿಸಿದ್ರು? ಅದು ನೀನು ರಾಮ್ ಬರ್ದಿರೋ ಡೈರಿ ಓದಿ 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 ಅಂತರ ಇದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದೀಯ. ಅದ್ಯಾವುದೋ ಸಿನಿಮಾ ಇದೆಯಲ್ಲ, ನಾಗವಲ್ಲಿ ಬಗ್ಗೆ ಓದಿ ಓದಿ ತಾನೇ ನಾಗವಲ್ಲಿ ಅಂತ ಅಂದ್ಕೊಂಡ್ಬಿಡ್ತಾಳಲ್ಲ, ಹಾಗೆ ಅಂತರ ಬಗ್ಗೆ ಓದಿ ಅಂತರ ಇದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದೀಯ. ಅದಕ್ಕೆ ಯಾರನ್ನ ನೋಡಿ ಅಂತರ ಅಂತ ಅಂದ್ಕೊಂಡ್ಬಿಟ್ಟಿದೀಯ. ಅಜ್ಜಿ ಕರೆಕ್ಟು. ನಾನು ಮೊದಲೇ ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಅನ್ಕೊಂಡವಳು. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಕೊಟ್ರೆ ಅದ್ರೊಳಗೆ ಹೋಗ್ಬಿಡ್ತೀನಿ. ಅದೇ ಕಾರಣದಿಂದ ನಂಗೆ ಅಂತರಕ್ಕ ಕಾಣಿಸಿರ್ಬೋದು. ಕರೆಕ್ಟ್ ಅಜ್ಜಿ. ಅಜ್ಜಿ, ಈ ವಯಸ್ಸಲ್ಲೂ ನೀವು ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ, ಎಷ್ಟು ಅಪ್ಡೇಟ್ ಆಗಿದ್ದೀರಾ ನೀವು. ಐ ಅಪ್ರಿಶಿಯೇಟ್ ಯು. ನೋಡಮ್ಮ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಇದನ್ನೆಲ್ಲ ಮನ್ಸಿಗೆ ತಗೋಬೇಡ. ಅಂತರ ಹಾಗೆಲ್ಲ ಬರಲ್ಲ, ಬರಕ್ ಸಾಧ್ಯನೂ ಇಲ್ಲ. ಇದೆಲ್ಲ ನಿನ್ ಭ್ರಮೆ. ಏನ್ ಹೇಳು? ಎಲ್ಲ ನನ್ ಭ್ರಮೆ. ಅತ್ತೆ, ಕೆಲ್ಸ ಎಲ್ಲ ಆಮೇಲೆ ಮೊದಲು ನಿಮ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು ಅದನ್ನ ಹೇಳಿ. ಎಲ್ಲಿವರೆಗೂ ಬಂತು ಅಂದ್ರೆ ದಿನ ದಿನ ಬೆಳಿತಾ ಇದೆ. ಸಂಸಾರ ಹೇಗನಿಸ್ತಿದೆ? ಸಂಸಾರ ಅಂದ್ರೆ ಇದೆ ತಾನೆ, ನಾನು, ನನ್ ಗಂಡ, ವಿಶ್ವರೂಪು, ಅಜ್ಜಿ, ನೀನು, ದುರ್ಗಾ, ಸರು, ಪ್ರೇಮು, ಪ್ರಮೋದು. ಅಯ್ಯ ಅತ್ತೆ, ನೀವ್ ಎಲ್ಲಾ ವಿಷಯದಲ್ಲೂ ಸೂಪರು, ಆದ್ರೆ ಸಂಸಾರ ವಿಷಯದಲ್ಲಿ ನಾನ್ ಕೇಳಿದ್ದು ಸಂಸಾರ ಅಂದ್ರೆ ಗಂಡ ಹೆಂಡತಿ ಇಬ್ರು ಮಧ್ಯೆ ಇರೋ ಅನ್ಯೋನ್ಯತೆ ಬಗ್ಗೆ. ಲಕ್ಷ್ಮಿ, ನೀನೇನೇನೋ ಹೇಳ್ತಿದ್ಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅರೆ ನಾಚಿಕೆ ನೋಡಿ. ಪ್ಲೀಸ್ ಅತ್ತೆ ಹೇಳಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ನನ್ನ ಗಂಡ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹತ್ರ ಆಗ್ತಿದೀವಿ. ಸಂಸಾರ ಅಂದ್ರೆ ಇದೆ ತಾನೆ. ಅತ್ತೆ, ನನಗೂ ಸಂಸಾರದಲ್ಲಿ ಒಂಚೂರು ಅನುಭವ ಇದೆ, ಅದನ್ನ ಇಟ್ಕೊಂಡು ಹೇಳ್ತೀನಿ. ಇಬ್ರು ಮಧ್ಯೆ ಪ್ರೀತಿ ಆಗಿದೆ, ಒಬ್ರನ್ನೊಬ್ರು ತುಂಬಾ ಹಚ್ಕೊಂಡಿದ್ದೀರಾ. ಇದೇ ಸರಿಯಾದ ಟೈಮು, ಈಗಲೇ ಸಂಸಾರ ಶುರು ಆಗ್ಬೇಕು. ಇನ್ ತಡ ಮಾಡಿದ್ರೆ ಒಳ್ಳೇದಲ್ಲ ಅತ್ತೆ. ಯಾವತ್ತಿದ್ರು ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ ಇವರಿಬ್ರೆ ಪೂಜಾ ಕೊಡೋದು. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ನೀವು ಕಂಫರ್ಟಬಲ್ ಆಗಿರ್ತಿರೋ ಇಲ್ವೋ ಅಂತ ನಾನು ಎಷ್ಟು ಹೆದರಿದೆ ಗೊತ್ತಾ. ಓಕೆ, ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ಗಂಡನ ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ನನ್ನ ಫೇವ್ರೆಟ್ ಪ್ಲೇಸ್ ಯಾವ? ಸ್ವಿಟ್ಜರ್ಲ್ಯಾಂಡ್. ತುಂಬ ದೂರ, ಹತ್ರ ಬಾ. ದುಬೈ. ಇನ್ನೊಂಚೂರು ಹತ್ರ ಬಾ. ಗೋವಾ. ಇನ್ನ ಬೆಂಗಳೂರು. ಇನ್ನೊಂದು ಸ್ವಲ್ಪ ಹತ್ರ ಬಾ. ರೀ, ಇನ್ ಸ್ವಲ್ಪ ಹತ್ರ ಬಂದ್ರೆ ಮನೆಗೆ ಬಂದ್ಬಿಡ್ತೀವಿ. ಹೇಳಿ ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಅಂತ. ಈಜ. ಇದಾ? ಯಾಕೆ? ಯಾಕೆಂದ್ರೆ ಇಲ್ಲಿ ನೀನಿರೋ ಪ್ರತಿ ಜಾಗ ನನ್ನ ಫೇವ್ರೆಟ್ ಜಾಗ.
ಅಮ್ಮನ ರೂಮ್ಗೆ ಹೊರಟು ಬಂದ್ಬಿಡ್ಲ? ಬೇಡ, ಅಮ್ಮ ಬೇರೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಬೇಡ ಬೇಡ. ಮತ್ತೇನು ಮಾಡೋದು? ಅಯ್ಯೋ, ಇವ್ರ್ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ? ಇಲ್ಲ, ಯಾರ್ದು ಫೋನ್ ಇಷ್ಟೊತ್ತಲ್ಲಿ? ಅಜ್ಜಿ, ಕಸ್ಟಮರ್ ಕೇರು. ಕೊಡಿಲೆ, ನಾ ಮಾತಾಡ್ತೀನಿ. ಅಯ್ಯೋ ಅಜ್ಜಿ, ಕಟ್ಟಾಗೋಯ್ತು. ಉಳಿಯಾಕೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ? ಪಾಪ ಇವ್ರಿಗೂ ನಂತರನೇ ನಿದ್ದೆನೆ ಬರ್ತಿಲ್ಲ ಅನ್ಸುತ್ತೆ. ಕಸ್ಟಮರ್ ಕೇರ್ ಏನಮ್ಮ? ಹ್ಞೂ ಅಜ್ಜಿ, ನಿಮಗೆ ಹೇಗೆ ಗೊತ್ತಾಯ್ತು? ಕೊಡಿಲಿ, ಸರಿಯಾಗಿ ಮಾಡ್ತೀನಿ ಅವನ್ಗೆ. ಏ, ಸುಮ್ಮನೆ ಮಲ್ಕೊಳಕ್ಕಾಗಲ್ವೇನೋ? ಬೆಳಗಿನ ತನಕ ಮಾತಾಡ್ಬಾರ್ದು, ಮಲ್ಕೋ. ಸುಳ್ಳು ಹೇಳೋದು ಕಲ್ತಿದ್ಯಾ? ಮೊಬೈಲನ್ನ ಸೈಲೆಂಟಿಗೆ ಹಾಕಿ ಮಲ್ಕೋ. ಕಸ್ಟಮರ್ ಕೇರ್ ಅಂತ, ಕಸ್ಟಮರ್ ಕೇರ್. ಹೇಗೆ ಕಾಂಟ್ಯಾಕ್ಟ್ ಮಾಡಲಿ? ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಮತ್ತೆ ಮತ್ತೆ ಅಜ್ಜಿ ಇದ್ರು ಅನ್ಸುತ್ತೆ, ಒಂದ್ ನಿಮಿಷ. ಅಜ್ಜಿ ಆರಾಮಾಗಿ ದೀಪಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಮಲ್ಕೊತೀನಿ, ಓಕೆನಾ? ಸರಿ, ಹಾಗಾದ್ರೆ ಮಲ್ಕೋನಿ. ಓಕೆ ರೀ, ಗುಡ್ ನೈಟ್. ಗುಡ್ ನೈಟ್. ಐ ಮಿಸ್ ಯು. ಮಿಸ್ ಯು ಟೂ. ಫೋನ್ ಕಟ್ ಮಾಡಿ. ನೀನೇ ಕಟ್ ಮಾಡು. ನನಗೆ ಫೋನ್ ಕಟ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಆಕ್ಚುಲಿ ಏನು ಗೊತ್ತಾ, ನನಗೂ ಕಟ್ ಮಾಡಬೇಕು ಅನ್ನೋ ಥಾಟೇ ಬರ್ತಾ ಇಲ್ಲ. ಮತ್ತೇನ್ ಮಾಡೋದು? ಇಲ್ಲ, ಒಂದು ಕೆಲಸ ಮಾಡೋಣ. ನೀ ಮಲಗೋವರೆಗೂ ನಾ ಹಾಡು ಹೇಳ್ತಾ ಇರ್ತೀನಿ. ನೀ ಮಲಗಿದ್ಮೇಲೆ ನಾ ಫೋನ್ ಕಟ್ ಮಾಡ್ತೀನಿ, ಓಕೆನಾ? ಬೇಡ 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 ಬೇಡ, ನಾನು 3, 2, 1 ಅಂತ ಹೇಳ್ತೀನಿ, ಇಬ್ರು ಒಟ್ಟಿಗೆ ಫೋನ್ ಕಟ್ ಮಾಡೋಣ, ಓಕೆನಾ? ವಾವ್, ಸೂಪರ್ ಐಡಿಯಾ. ಹೇಳಿ. 3, 2, 1. ವಾವ್ ವಾವ್, ವಾಟ್ ಅ ವಂಡರ್ಫುಲ್ ಕಾನ್ವರ್ಸೇಷನ್. ಸರ್, ಇದರಲ್ಲಿ ವಂಡರ್ಫುಲ್ ಕಾನ್ವರ್ಸೇಷನ್ ಎಲ್ಲಿತ್ತು ಸರ್? ಇದರಲ್ಲಿ ನೀವು ಮಾತಾಡಿದ್ರಲ್ಲಿ 80% ಮತ್ತೆ 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 ಮತ್ತೆ, ಇನ್ನು ಉಳಿದ 20% ಅಲ್ಲಿ ನಾನು ಕಟ್ ಮಾಡ್ಲಾ ನೀನ್ ಕಟ್ ಮಾಡ್ತೀಯಾ, ನಾನು ಕಟ್ ಮಾಡ್ಲಾ ನೀನ್ ಕಟ್ ಮಾಡ್ತೀಯ, ಇಷ್ಟೇ ಇತ್ತು ಸರ್. ಇದ್ರ ಗ್ಯಾಪ್ ಅಲ್ಲಿ ವಂಡರ್ಫುಲ್ ಅನ್ನೋ ಶಬ್ದನೇ ಕೇಳಿಲ್ವಲ್ಲ ಸರ್? ಐ ಮಿಸ್ ಯು ಅಂತ ಹೇಳಿದ್ಲು. ಇದು ನನಗೆ ಕೇಳಿಲ್ಲ ಸರ್. ಅದಕ್ಕೆ ನಿನಗೆ ಗೊತ್ತಾಗಲಿಲ್ಲ. ದಿಸ್ ವಾಸ್ ಅ ವಂಡರ್ಫುಲ್ ಕಾನ್ವರ್ಸೇಷನ್. ನಾನು 15 to 50 years ವರೆಗೂ ಎಲ್ರಿಗೂ ಲವ್ ಮಾಡಕ್ ಟ್ರೈ ಮಾಡಿದ್ದೀನಿ ಸರ್. ಆದ್ರೆ ಈ ತರ ವಂಡರ್ಫುಲ್ ಕಾನ್ವರ್ಸೇಷನ್ ಆಗ್ಲೇ ಇಲ್ಲ ಸರ್. ನಾನ್ ಮತ್ತೆ ಅಂತ ಕೇಳೋದಕ್ಕಿಂತ ಮುಂಚೆ ಅವರೇ ಕಟ್ ಮಾಡ್ತಿದ್ರು ಸರ್. ಆದ್ರೆ ಅವ್ರು ಕೇಳಲಿ ಅಂತ ನಾನ್ ಕಟ್ ಮಾಡ್ಲಾ ಅಂತ ಡೌ ಮಾಡ್ತಾ ಇದ್ದೆ. ಆದ್ರೆ ಅವ್ರು ಮತ್ತೆ ಅಂತ ಕೇಳಲೇ ಇಲ್ಲ ಸರ್. ಅದಕ್ಕೆ
ನೀವೀಗ ಫೋನ್ ಕೊಟ್ರೆ ಮತ್ತೆ ಮತ್ತೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಸರ್. ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡೋ ಜವಾನಿ ತರ ಅಲ್ಲ. ನನ್ ಸೌತಿ ಮಗಳೇ ಮೆರಿತಾ ಇದ್ದಾಳೆ, ಇನ್ ನನ್ ಸ್ವಂತ ಮಗಳು ಮೆರಿಬಾರ್ದ? ಕೌಸಲ್ಯ, ನಿನ್ ಕೆಟ್ಟ ಬುದ್ಧಿ ಒಳಗೆ ಇಟ್ಕೋತೀಯ. ಡೀಲಾಗ್ಲಿ ಅಳಿಯಂದ್ರಾಗ್ಲಿ ಕೊಟ್ಟು ಮಾತನ್ನು ಮರೆಯೋರಲ್ಲ. ಅಳಿಯಂದ್ರು ರೇವತಿ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ, ಮರ್ತು ಬಿಟ್ಟಿಯಾ? ಅದನ್ನ ಹೇಳಿ ಯಾವ ಕಾಲ ಆಯ್ತು? ಮೊದ್ಲೇ ಮಾತು ಕೊಟ್ಟಿದ್ದಾರೆ ಅಂತ ಕಾಯ್ತಾ ಕುತ್ಕೊಂಡಿರೋದಕ್ಕಾಗುತ್ತಾ? ನಿಮ್ ಪ್ರೀತಿ ಅಳಿಯಂದ್ರು ಲಾಸ್ ಹಾಕಿ ಕೂತಿದ್ದಾರೆ. ಇನ್ ಅವ್ರ ಮದ್ವೆ ಮಾಡ್ತಾರೆ ಅಂದ್ರೆ ಅದು ಭ್ರಮೆ. ಅಮ್ಮ, ಯಾರಿಗ್ ಲಾಸ್ ಆಗಿರೋದು? ಭಾವಂಗೆ 500 ಕೋಟಿ ಲಾಭ ಆಗಿದೆ. 500 ಕೋಟಿ ಲಾಭನಾ? ಅಯ್ಯಯ್ಯೋ, ಮತ್ ನಾನ್ ಹೇಗ್ ಲಾಸ್ ಅನ್ಕೊಂಡೆ? ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಬಾಳಿ ಬದುಕಿದ ಏಜೆ ಇವತ್ತು ಲಾಸ್ ಅಲ್ಲಿದ್ದಾರೆ. ನಮ್ ಕಂಪನಿ ಶೇರ್ಸ್ ಎಲ್ಲ ಡ್ರಾಪ್ ಆಗಿ ಲೋನ್ ರಿಕವರಿಗೆ ಬ್ಯಾಂಕ್ನವರು ಮನೆ ಹತ್ರ ಬರ್ತಾ ಇದ್ದಾರೆ. ಏನ್ ಹೇಳ್ತಿದ್ದೆ? 500 ಕೋಟಿ? ಓ, ಅದ್ ಲಾಭನಾ? ಆ ದುರ್ಗನ್ ಮಾತ್ ಕೇಳ್ಕೊಂಡು ಲಾಸ್ ಅನ್ಕೊಂಡ್ಬಿಟ್ನಲ್ಲ. ನೋಡಮ್ಮ ರೇವತಿ, ಜೀವನ ಇವತ್ತಿರೋ ಹಾಗೆ ಯಾವತ್ತೂ ಇರಲ್ಲ. ನಿನಗೇನ್ ಸರಿ ಕಾಣುತ್ತೋ ಅದನ್ನ ಮಾಡು, ಹೋಗು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಹಲೋ, ಎಜೆ ಸರ್ ಮಾತಾಡ್ತಾ ಇರೋದಾ? ಹಾ ಹೇಳಿ ಸರ್, ನಾನು ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ ಇಂದ ಮಾತಾಡ್ತಿದ್ದೀನಿ. ಏನಕ್ಕೆ? ಈಸ್ ಎವ್ರಿಥಿಂಗ್ ಓಕೆ? ಸರ್, ಗಾಬರಿ ಆಗುವಂಥದ್ದೇನಿಲ್ಲ. ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಲಾಸ್ಟ್ ಟೈಮ್ ನೀವು ಬಂದಾಗ ತುಂಬಾ ಡಿಸ್ಟರ್ಬ್ ಆಗಿದ್ರು, ಕಂಟ್ರೋಲ್ ಮಾಡಕ್ಕೆ ಆಗಿರ್ಲಿಲ್ಲ. ನೀವು ಪಾಪ ಅವ್ರ ಜೊತೆ ಕೂಡ ಮಾತಾಡಕ್ ಆಗಿರ್ಲಿಲ್ಲ. ಆದ್ರೆ ಈಗ 1 ವೀಕಿಂದ ತುಂಬಾ ಸುಧಾರಿಸಿದ್ದಾರೆ. ಓಹ್ ಗ್ರೇಟ್. ಇಸ್ ಇಟ್ ಫೈನ್? ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಈಗ ಓಕೆ ಇದೆ ಸರ್. ಐ ಮೀನ್, ನೀವೀಗ ಬಂದು ಮಾತಾಡಿಸ್ಬೋದು. ಆ 4 ಗೋಡೆ ಮಧ್ಯ ಇದ್ದ ಮನಸ್ಸು ಎಷ್ಟು ನೋವು ಅನುಭವಿಸ್ತಾ ಇತ್ತು, ಅದೆಲ್ಲ ಈ ಮನೇಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ಬಟ್ ನೀವಿವತ್ತು ಹೇಳಿದ್ದನ್ನು ಕೇಳಿದ್ಮೇಲೆ ಮನೇಲಿ ಎಲ್ಲ ಕಡೆ ನೆಮ್ಮದಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ನಾ ಇಮಿಡಿಯೇಟ್ ಹೊರಟು ಬರ್ತೀನಿ. ಯಾ, ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮರ್ತಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತು. ಇಲ್ಲ, ನೀನು ನನ್ನ ಲೈಫಿಗೆ ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ. ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಡೆಕೋರೇಷನ್ ಮಾತ್ರ ಗ್ರ್ಯಾಂಡ್ ಆಗಿರ್ಬೇಕು. ನೋಡಿದ ತಕ್ಷಣ ವಾವ್ ಅಂತ ಅನ್ನಿಸ್ಬೇಕು. ಅದಕ್ಕೋಸ್ಕರ ಅಂತಾನೆ ನಿಮ್ಮ ಅಂಗಡಿನ ಹುಡುಕೊಂಡು ತುಂಬಾ ದೂರದಿಂದ ಬಂದಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಕೆಲಸ ಚೆನ್ನಾಗಿದ್ರೆ ಮೌತ್ ಪಬ್ಲಿಸಿಟಿ ಒಂದೇ ಸಾಕು. ಈಗ ನನ್ನನ್ನೇ ನೋಡಿ, ಈಗಷ್ಟೇ ಒಬ್ರು ಅಜ್ಜಿ ಹೋದ್ರಲ್ಲ, ಅವರು ನಮ್ಮನೆ ಹತ್ರನೇ ಇರೋದು. ಅವರೇ ನನಗೆ ಹೇಳಿದ್ದು, ಏನೇ ಫಂಕ್ಷನ್ ಇರ್ಲಿ, ಈವೆಂಟ್ ಇರ್ಲಿ, ಇವ್ರ ಹತ್ರ ಹೋಗು, ಇವ್ರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅಂತ. ಓ ಹೌದಾ ಮೇಡಮ್? ರೀಸೆಂಟ್ ಆಗಿ ಅವ್ರ ಮನೆ ಫಂಕ್ಷನ್ಗೆ ನಮ್ ಫ್ಲವರ್ಸ್ ಕಳಿಸಿದ್ದು. ಆ ಫಂಕ್ಷನ್ ನಾನು ಹೋಗಿದ್ದೆ, ಆಗ್ಲೇ ಅವರು ನಿಮ್ ಶಾಪ್ ಪ್ರೆಫರೆನ್ಸ್ ಕೊಟ್ಟಿದ್ದು. ತುಂಬಾ ಒಳ್ಳೆ ಜನ. ಹೌದು ಮೇಡಮ್, ಕೆಲಸ ಆಗೋ ಮುಂಚೆನೆ ಪೇಮೆಂಟ್ ಕೊಟ್ಟಿದ್ರು. ತುಂಬಾ ಒಳ್ಳೆ ಜನ. ಪಾಪ ಅಜ್ಜಿನೇ ಪ್ರಾಬ್ಲಮ್ ನಲ್ಲಿದ್ದಾರೆ ಅನ್ಸುತ್ತೆ. ಹೌದು ಹೌದು, ಆ ಫಂಕ್ಷನ್ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ, ತುಂಬಾ ಪ್ರಾಬ್ಲಮ್ ಅಲ್ಲಿದ್ದಾರೆ. ಯಾರ ಹತ್ರನೂ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ಹೌದು ಮೇಡಮ್, ಅವತ್ತು ಅವ್ರ ಮನೆ ಫಂಕ್ಷನ್ಗೆ ಬ್ಲೂ ಆರ್ಗೆಟ್ ಕೊಡೋದಕ್ಕೆ ನಾನು ಒಬ್ರಿಗೆ ಕಳಿಸಿದ್ದೆ. ಅಲ್ಲೇಡಿ ಇವ್ರು ನೋಡ್ಬಿಟ್ಟಿದ್ದಾರೆ. ಅವತ್ತಿಂದ ಇವ್ರು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ಒಂದೇ ಪ್ರಶ್ನೆ. ಓ ಹೌದಾ? ಆಮೇಲೆ ಆ ಹುಡುಗಿಂದ ಇವ್ರಿಗೇನಾಗಬೇಕು, ಇವಳಿಂದ ಅವ್ರಿಗೇನಾಗಬೇಕು ನನ್ಗಂತೂ ಗೊತ್ತಿಲ್ಲ. ಆದ್ರೆ ಆ ಹುಡುಗಿ ಸಿಕ್ಕಿದ್ರೆ ಒಂದ್ ಸಂಸಾರ ಉಳಿಯುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಆ ಲೇಡಿ ಏನಾದ್ರೂ ನಿಮಗ್ ಸಿಕ್ಕಿದ್ರೆ ಅಥವಾ ಅವ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ನಿಮಗ್ ಗೊತ್ತಾದ್ರೆ ದಯವಿಟ್ಟು ನನಗ್ ಮೊದಲು ತಿಳಿಸಿ. ಪಾಪ ಅಜ್ಜಿ ಒದ್ದಾಡೋದನ್ನ ನೋಡಕ್ ಆಗ್ತಿಲ್ಲ. ಅಂದ್ರೆ ಅಕ್ಕಪಕ್ಕದ ಮನೆಯವರಲ್ವಾ, ಒಬ್ರಿಗೊಬ್ರು ಆಗ್ಬೇಕು, ಅದಕ್ಕೆ ಹೇಳ್ದೆ. ಒಂದ್ ನಿಮಿಷ, ಇದನ್ ತಗೊಳ್ಳಿ. ಹೇ ಬೇಡ ಮೇಡಮ್, ನಾನು ಖಂಡಿತ ಹೇಳ್ತೀನಿ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನೆನ್ಪಿರ್ಲಿ, ಮೊದ್ಲು ನನಗೆ ತಿಳಿಸಿ. ಖಂಡಿತ ಮೇಡಮ್.
ಫ್ಲವರ್ ಡೆಕೋರೇಷನ್ ಥೀಮ್ ಇದೇ ಫೈನಲ್ ಮಾಡಿದ್ದೀನಿ. ಡೇಟು ಟೈಮು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆ ಮೇಡಮ್. ಹೇಗಾದ್ರೂ ಮಾಡಿ ಈ ಪೇಪರ್ ಎಜೆ ಕೈ ಸೇರೋ ಹಾಗೆ ಮಾಡಿದ್ರೆ ಎಜೆ ಡಿಸ್ಟರ್ಬ್ ಆಗ್ತಾರೆ. ಅಂತರನ ಈಗಲೇ ನೋಡ್ಬೇಕು ಅಂತ ನಿಂತ ಜಾಗದಿಂದ ಹೊರಡ್ತಾರೆ. ಯಾವಾಗ್ಲೂ ನನ್ನ ಜೊತೆ ನನ್ನ ಗಂಡ ಇರ್ತಾರೆ ಅಂತ ಮೆರಿತಾ ಇರೋ ಆ ಲೀಲಂಗೆ ಇದಕ್ಕಿಂತ ದೊಡ್ಡ ಹೊಡೆತ ಇನ್ಯಾವುದೂ ಇಲ್ಲ. ಎಜೆ ಅಂತರ ಅತ್ತೆಗೋಸ್ಕರ ಈ ಕ್ಷಣಕ್ಕೂ ಮಿಡಿತಾ ಇದ್ದಾರೆ ಅನ್ನೋ ಸತ್ಯ ನಿನಗೆ ಗೊತ್ತಾಗ್ಬೇಕು. ಅಂತರ ಅತ್ತೆ ಎಜೆ ಮುಂದೆ ಬಂದ್ರೆ ನಿನ್ನ ಇಡೀ ಜೀವನ ಸುಟ್ಟು ಬೂದಿ ಆಗುತ್ತೆ ಅನ್ನೋದು ನಿನಗೆ ಗೊತ್ತಾಗ್ಬೇಕು. ಅದಕ್ಕೆ ಈ ಮನೆಗೆ ಅಂತಾನೆ ಪ್ರಿಂಟ್ ಹಾಕ್ತಿರೋ ಈ ಪೇಪರ್ ರಾಮಬಾಣ. ಲಕ್ಷ್ಮಿ, ಈ ಜನ್ಮದಲ್ಲಿ ನಿಮ್ಗೆ ಬುದ್ಧಿ ಬರಲ್ಲ ಅಕ್ಕ. ಇವತ್ ತಿದ್ಕೋತೀರಾ, ನಾಳೆ ತಿದ್ಕೋತೀರಾ ಅಂತ ನಾನು ಕಾದೆ. ಆದ್ರೆ ನೀವ್ ಬದಲಾಗೋ ಯಾವ ಲಕ್ಷಣನೂ ಕಾಣ್ತಿಲ್ಲ. ಲಕ್ಷ್ಮಿ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಸುಮ್ನೆ ಇದ್ರ ಮಧ್ಯೆ ಬರ್ಬೇಡ. ಇದು ನನ್ನ ಅತ್ತೆ ಜೀವನದ ಪ್ರಶ್ನೆ. ಅವ್ರ ಸೊಸೆಯಾಗಿರೋ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಅತ್ತೆ, ವಿಷಯ ನಿಮಗೆ, ನನಗೆ, ಸರುಗೆ, ಈ ಮನೆಗೆ ಎಲ್ರಿಗೂ ಸಂಬಂಧಪಟ್ಟಿರೋದು. ಹತ್ತಿರೋ ಅಂತರ ಅತ್ತೆ ಫೋಟೋ ಹಿಡ್ಕೊಂಡು ಚೆನ್ನಾಗಿರೋ ಲೀಲಾ ಅತ್ತೆ ಲೈಫ್ ಅಲ್ಲಿ ಆಟ ಆಡಕ್ ಬರ್ಬೇಡಿ. ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ಕೇಳಲಿಲ್ಲ ಅಂದ್ರೆ ಬೇಡ ಅಕ್ಕ. ಎಲ್ರ ತಾಳ್ಮೆಗೂ ಒಂದು ಮಿತಿ ಅಂತ ಇರುತ್ತೆ, ಅದನ್ನ ಪರೀಕ್ಷೆ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಯಾರ್ ನೀನು? ಯಾರ್ ನೀನು ಅಂತ. ಈ ಮನೆಯಲ್ಲಿ ನಿನ್ ಅಸ್ತಿತ್ವ ಏನು ಅದು ಬಿಡು. ಇಲ್ಲಿವರೆಗೂ ಈ ಮನೆಗೋಸ್ಕರ ಅಂತ ನೀನ್ ಏನಾದ್ರೂ ಮಾಡಿದ್ಯಾ? ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ನಾನ್ ಯಾರ? ನೀವ್ ಹೇಗೆ ಮನೆಗ್ ಸೊಸೆನೋ ನಾನು ಹಾಗೆ ಸೊಸೆನೆ. ಈ ಮನೆಗ್ ಸೊಸೆ ಅಲ್ಲ, ಆ ದರಿದ್ರ ಲೀಲನ್ ಸೊಸೆ. ಅವಳೇ ಈ ಮನೆಗ್ ತಕ್ಕನಾದ ಸೊಸೆ ಅಲ್ಲ. ಇನ್ ನೀನು ಸರುನ ನನ್ನ ಬಿಟ್ಟು ಅವಳು ಬಾಲ ಹಿಡ್ಕೊಂಡು ಬದುಕ್ತಿರೋ ನಿನಗೆ ಈ ಮನೇಲಿ ಯಾವ ಬೆಲೆನೂ ಇಲ್ಲ. ಬೇಡ ಅಕ್ಕ, ಹಾಗನ್ಬೇಡಿ. ಹೇಳ್ತೀನಿ. ಏನಿವಾಗ? ದುರ್ಗಾ ಅವರು ಇಷ್ಟ ದಿನ ಏನೇನ್ ಮಾಡಿದ್ರು ಅನ್ನೋದನ್ನ ನಾನ್ ಹೇಳ್ತೀನಿ. ದುರ್ಗಾ, ನೀನೇನ್ ಮಾಡ್ತೀನಿ? ಅದು ಏಜೆ, ನಾನು ದುರ್ಗಾ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಮನೆಗೋಸ್ಕರ ದುಡಿಯೋ ಗಂಡಸರಿಗೆ ಮನೇಲಿ ಏನಾಗ್ತಿದೆ ಅಂತ ಪೂರ್ತಿಯಾಗಿ ಎಲ್ಲ ವಿಷಯ ಗೊತ್ತಿರಲ್ಲ ರೀ. ನನ್ನಿಂದ ವಿಷಯ ಮುಚ್ಚಿದೀಯ? ಏನದು ದುರ್ಗಾ? ನಾನ್ ಹೇಳ್ತೀನಿ ರೀ. ಏನಿಲ್ಲ ಏಜೆ, ಲೀಲಾ ಅವರು ತಮಾಷೆ ಮಾಡ್ತಾ ಇದ್ದಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಇಲ್ಲ ರೀ, ನಾನ್ ತಮಾಷೆ ಮಾಡ್ತಿಲ್ಲ. ಅದು ಈ ವಿಷಯದಲ್ಲಿ ಸಾಧ್ಯನೇ ಇಲ್ಲ. ಇಲ್ಲ ಪ್ಲೀಸ್, ಅದೇನೇ ಹೇಳಬೇಕಿದ್ರು ಬೇಗ ಹೇಳು. ನನಗೆ ಪೇಷನ್ಸ್ ಎಲ್ಲ ಮೂಡು ಸರಿ ಇಲ್ಲ. ಹೇಳ್ತೀನ್ರಿ. ಆಕ್ಚುಲಿ ದುರ್ಗಾ ಅವರು ಈ ಮನೆಗೋಸ್ಕರ ತುಂಬಾ ಮಾಡಿದ್ದಾರೆ. ಆದ್ರೆ ಆ ವಿಷಯ ಎಲ್ಲ ನಿಮ್ ತನಕ ಬರೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಬಲ್ಗೈಗ್ ಮಾಡಿರೋದು ಎಡಗೈಗ್ ಗೊತ್ತಾಗ್ಬಾರ್ದು ಅಂತ. ಹಾಗೆ ನಮ್ ದುರ್ಗಾ ಅವರು. ಅದಕ್ಕೆ ನಮ್ಮ ಮರುಮಾಂಗಲ್ಯ ಧಾರಣೆ ಫಂಕ್ಷನ್ ಜವಾಬ್ದಾರಿನ
ದುರ್ಗಾ ಅವ್ರಿಗೆ ಕೊಟ್ರೆ ಅವ್ರು ಎಲ್ಲಾರ ಜೊತೆ ಸೇರಿ ಖುಷಿಯಾಗಿ ಅದನ್ನ ಮಾಡ್ತಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ಅಷ್ಟೇ, ದಟ್ಸ್ ಫೈನ್. ದುರ್ಗಾ, ಅದೇನಿದೆ ಎಲ್ಲ ನೀನೇ ನೋಡ್ಕೊ. ಓಕೆ